ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾನ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫೇರೆವರ್ Beauty Lift Cream, Gold Buying Partner White Gold, Digital Streaming Partner ZEE5. ಹಲೋ, ZEE5 ಅಂದ ತಕ್ಷಣ ನಮ್ಮ 4 ಜಡ್ಜಸ್ ಕಾಣಿಸ್ತಾನೆ ಇಲ್ವಲ್ಲಪ್ಪ? ಅಲ್ಲ, ಸ್ಕೂಪ್ ಅಲ್ಲಿ ಜಡ್ಜಸ್ ಬೇಗ ಬರ್ತಾರೆ, ನಾನ್ ಲೇಟ್ ಆಗಿ ಬರ್ತಾರೆ ಅಂತ ಹೇಳ್ತಾ ಇದ್ರು. ಇವತ್ ನಾನು ಎಲ್ರಿಗಿಂತ ಬೇಗ ಬಂದಿದ್ದೀನಿ, ಜಡ್ಜಸ್ ಬಂದಿಲ್ಲ. ಹಲೋ, ಜಡ್ಜಸ್ ಆಗ್ಲೇ ಬಂದು ಹೊರಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಏನು ನನ್ನ ಬಿಟ್ಟ? ಔಟ್ಡೋರ್ ಶೂಟ್ ಮಾಡ್ತಾ ಇದ್ದಾರೆ ಮ್ಯಾಮ್. ಔಟ್ಡೋರ್ ಶೂಟಾ? ಎಲ್ಲಿ? ಇಲ್ಲೇನಾ? ಅಯ್ಯೋ, ನನ್ನ ಬಿಟ್ಟು ಜಡ್ಜಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಅದೇನ್ ಮಾಡ್ತಾರೆ ಅಂತ ನಾನು ನೋಡ್ಲೇಬೇಕು. ನಾನು ನೋಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬರ್ತೀನಿ. Ramesh sir, ready sir? We're going for take. Master ready? Ready. Sound. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. Correct, correct. Master going for take. Ramesh ready sir? Ready. Sound. 1, 2. ನಾನೇ ನೊಂದ ಆಂಕರ್ ಕಟ್ಟಿಟ್ಟು ಹೇಳ್ತಾ ಇರೋದು. ಹಲೋ, ಸಿನಿಮಾದ ರೂಲ್ ನಂಬರ್ 1, ಡೈರೆಕ್ಟರ್ನ ಬಿಟ್ಟು ಬೇರೆ ಯಾರು ಕಟ್ಟಿಟ್ಟು ಹೇಳಂಗಿಲ್ಲ. ಸಾರಿ ಸರ್, ನಾನ್ ಡೈರೆಕ್ಟರ್ ಅಲ್ಲ, ಬಟ್ ಒಬ್ಬ ನೊಂದ ಆಕ್ಟರ್. ಅಲ್ಲ, ನಾನು ಸ್ಕೂಫಲ್ಲಿ ಲೇಟ್ ಆಗಿ ಬರ್ತೀನಿ ಅಂತ ಎಲ್ಲ ಹೇಳಿದ್ರಲ್ಲ, ಸ್ಟೇಜ್ ಅಲ್ಲಿ ನಾನು ವೆಲ್ಕಮ್ ಮಾಡೋದಕ್ಕೆ ಎಲ್ರಿಗಿಂತ ಮುಂಚೆ ಬಂದ್ರೆ ಜಡ್ಜಸ್ ಯಾರು ಬಂದಿಲ್ಲ. ಇಲ್ಲಿ ಬಂದು ನೋಡ್ತಿದ್ದಾರೆ, ಬಲೆ ಚಂದದ ಅಂತ ನೀವು ಮಾತ್ರ ಡಾನ್ಸ್ ಮಾಡ್ತಿದ್ರ. ಒಬ್ಬ 3ನೇ ಹೀರೋಯಿನ್ ಬಿಟ್ಟು ನೀವು ಹೆಂಗ್ ಡಾನ್ಸ್ ಮಾಡಿದ್ರಿ? ಸಮಾಧಾನ ಮಾಡ್ಕೊಳ್ಳಿ. ಇವತ್ತಿನ ಏನ್ ರೌಂಡ್? ಅದಿನ್ನೂ ಅವ್ರು ಹೇಳ್ಕೊಟ್ಟಿಲ್ಲ. ಜಡ್ಜಸ್ ವೆಲ್ಕಮ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಸಾಂಗ್ಗೆ ಶೂಟ್ ಮಾಡಿ ಪರ್ಫಾರ್ಮ್ ಮಾಡುವಂತ ರೌಂಡ್. ಸೊ ಜನಕ್ಕೆ ಕೂಡ ನಾವು ಹೇಳ್ಬೇಕಲ್ವಾ, ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ನ ಹೆಂಗ್ ಶೂಟ್ ಮಾಡ್ತೀವಿ, ಆಕ್ಟರ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಲೈಟಿಂಗ್ಸ್ ಏನು, ಕ್ಯಾಮ್ರಾ ಏನು, ಎಷ್ಟು ಕಟ್ ಶಾಟ್ಸ್, ಈ ತರ 3 ಜನ ಲೆಜೆಂಡ್ಸ್ ಗಳ ಜೊತೆ ಪರ್ಫಾರ್ಮ್ ಮಾಡುವಂತ ಒಂದು ಭಾಗ್ಯ ಸಿಗ್ತಾ ಇದೆ. ನನಗೊಂದು ಡೈರೆಕ್ಷನ್ ಮಾಡುವಂತ ಅವಕಾಶ ಸಿಗ್ತಾ ಇದೆ. ಸಾರಿ ಡೈರೆಕ್ಟ್ರೆ, ನಂಗೆ ಈ ತರ ಕಾನ್ಸೆಪ್ಟ್ ಅಂತ ಗೊತ್ತೇ ಇರ್ಲಿಲ್ಲ. ಬಟ್ ಸಖತ್ತಾಗಿದೆ ಅಲ್ವಾ? ನಾವೇನ್ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಾಂಗ್ ಗಳನ್ನ ಎಂಜಾಯ್ ಮಾಡ್ತೀವಿ, ಆ ಸಾಂಗ್ ಶೂಟ್ ಹೇಗಿರುತ್ತೆ, ಔಟರ್ ಅಲ್ಲಿ ಸಾಂಗ್ ಎಲ್ಲ ಹೇಗೆಲ್ಲ ನಡೆಯುತ್ತೆ, ಅದನ್ನೇನಾದ್ರೂ ನಮ್ಮ ಮಹಾನಟಿಯರ್ ಮಾಡಿದ್ರೆ ಹೇಗಿರುತ್ತೆ? ಅಬ್ಬಾ, ವಿಷಯನೇ ಸಖತ್ ಎಕ್ಸ್ಕ್ಲೂಸಿವ್ ಆಗಿದೆ. ಹಂಗಂದ್ರೆ ಜಾಸ್ತಿ ತಡ ಮಾಡಬಾರ್ದು. ಆದ್ರೂ ಒಂದು ಸಣ್ಣ ಬೇಜಾರಿದೆ ಸರ್. ನಾನು ನಿಮ್ ಫ್ಯಾನ್ ಸರ್, ನನ್ ಜೊತೆ ಒಂದ್ ಡಾನ್ಸ್ ಮಾಡಿಲ್ಲ. ಅನುಗೋಸ್ಕರ ಒಂದ್ ಸಾಂಗ್ ಆಗಿರೋ ಲೇಟ್ ಆಗಿ ಬಂದಿದ್ರಲ್ಲ, ಅದಕ್ಕಾಗಿ ಹಾಡು. ನಾನು ಸ್ವಲ್ಪ ಫ್ರೀ ಬರ್ತೀನಿ ಸರ್. ಮೇಡಮ್ ಅಲ್ಲಿ ಹೋಗ್ತೀನಿ ಮೇಡಮ್.
ಇಲ್ಲ ನಾನ್ ಮಾತಾಡಲ್ಲ. ನಂಗೆ ಸಖತ್ ಬೇಜಾರಾಗಿದೆ, ನಂಗೆ ಕೋಪ ಬಂದಿದೆ. ಸ್ಪೆಷಲಿ ರಮೇಶ್ ಸರ್, ನಾನು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂಗ್ ತಿರ್ಕೊಂಡು ಟಿಡಿ ಮಾಡಿ ಹಿಂಗ್ ತಿರುಗಿದ್ರೆ ಯಾರು ಇಲ್ಲ, ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದೆ. ಅದಲ್ಲಪ್ಪ, ಕಾಯಿಸೋ ಹುಡುಗರನ್ನ ಯಾರು ಪ್ರೀತಿಸಬಾರದು. ಕಾಯಿಸೋ ಹುಡುಗಿರಿಗೂ ಆ ಪ್ರಾಬ್ಲಮ್ ಇದೆ, ಹಾಗಾಗಿ ಕಾಯಿಸಬಾರ್ದು ಅಂತ ಬಂದ್ಬಿಟ್ಟೆ ಅಷ್ಟೇ. ಸರ್, ಈ ವಿಷಯನ ನನ್ ಮೇಲೆ ಪ್ರಯೋಗ ಮಾಡ್ಬೇಕಂತ ನೀವ್ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ. ಇನ್ಮೇಲಿಂದ ತ್ಯಾಗರಾಜ ನೀವಂತ ಒಬ್ರಿದ್ರಿ, ಇನ್ಮೇಲಿಂದ ತ್ಯಾಗರಾಣಿ ಅನುಶ್ರೀ ಅಂತ ಈ ಹಿಸ್ಟ್ರಿ ನೆನಪಲ್ಲಿ ಇಟ್ಕೊಳ್ಳುತ್ತೆ ಸರ್. ನನ್ನನ್ನು ಕಾಯಿಸಿದ್ರು ಪರವಾಗಿಲ್ಲ, ನಾವೆಲ್ಲರೂ ತುಂಬಾ ಪ್ರೀತಿಸುವಂತ ನಮ್ಮ ರಮೇಶ್ ಅರವಿಂದ್ ಸರ್ಗೆ ಬರಲಿ ಚಪ್ಪಾಳೆ. ಹಾಗೇನೆ ಮಚ್ಚೆ ಸುಂದರಿ ನಮ್ಮ ಪ್ರೀತಿಯ ನಿಶ್ವಿಕಾ, ಅಂಡ್ ಪ್ರೇಮ ದೇವತೆ ನಮ್ಮ ಮಹಾನಟಿ ಪ್ರೇಮ ಮೇಡಮ್, ಅಂಡ್ ನಮ್ಮೆಲ್ಲರ ಪ್ರೀತಿಯ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಇಂಡಿಯನ್ ಸಿನಿಮಾದಲ್ಲಿ ಎಂದು ಅಳಿಯದ ಆರ್ಟ್ ಫಾರ್ಮ್ ಅಂತಂದ್ರೆ ಅದು ಹಾಡುಗಳು. ಸಿನಿಮಾಗೆ ಜೀವ ತುಂಬೋದೇ ಈ ಹಾಡುಗಳು. ಆ ಹಾಡಿಗೆ ಭಾವ ತುಂಬೋದು ನಮ್ಮ ನಟ ನಟಿಯರು. ಪ್ರತಿ ನಟ ನಟಿಗೂ ಸಿನಿಮಾದಲ್ಲಿ ಒಂದು ಹಿಟ್ ಸಾಂಗ್ ಸಿಗ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಒಂದು ಹಿಟ್ ಸಾಂಗ್ ಅವರ ಕೆರಿಯರ್ ಅನ್ನೇ ಬದಲಾಯಿಸ್ಬಿಡುತ್ತೆ. ಅದು ಆ ಸಾಂಗ್ ಗಿರುವಂತಹ ಪವರ್. ಇವತ್ತು ಅಂತ ಸೂಪರ್ ಡೂಪರ್ ಹಿಟ್ ಸಾಂಗ್ ಗಳಿಗೆ ನಮ್ಮ ಟಾಪ್ 10 ನಟಿಯರು ಈ ವಾರ 10 ಸ್ಯಾಂಡಲ್ವುಡ್ ಹಿಟ್ ಸಾಂಗ್ಸ್ ಗೆ ಹೆಜ್ಜೆ ಹಾಕಿದ್ದಾರೆ. ಮೊದಲನೇ ಸಲ ಸಿನಿಮಾ ಸ್ಟೈಲ್ ಅಲ್ಲಿ ಫುಲ್ ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಲಾಗಿದೆ. ಬನ್ನಿ, ಯಾವ ನಟಿ ಯಾವ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ, ನಮ್ಮ ಕೊರಿಯೋಗ್ರಾಫರ್ಸ್ ಅದನ್ನ ಎಷ್ಟು ರಿಚ್ ಆಗಿ ಸಾಂಗ್ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನೋಡೋಣ. ಲೆಟ್ಸ್ ಬಿಗಿನ್ ಈ ವಾರದ ಸುತ್ತು ಸಾಂಗ್ ಶೂಟ್ ರೌಂಡ್. ರಮೇಶ್ ಸರ್, ಈ ಸಂಭ್ರಮವನ್ನ ನೋಡ್ತಾ ಇದ್ರೆ ಇಂಡಿಯನ್ ಸಿನಿಮಾದಲ್ಲಿ ಸಾಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಮದುವೆ ಕರೀತಾರೆ, ನಿಮ್ಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂದ್ರೆ ನಾನು ಯಾಕಪ್ಪ ಹೋಗ್ಲಿ, ಇನ್ವಿಟೇಷನ್ ಕೊಡ್ಲಿಲ್ಲ ಅಂತಿರಲ್ಲ. ಆತರ ಒಂದ್ ಸಿನಿಮಾಗೆ ಆಡಿಯನ್ಸ್ ನ ಕರೆಯುವಂತ ಇನ್ವಿಟೇಷನ್ ಕರೆಯೋಲು ಅಂದ್ರೆ ಆ ಸಾಂಗ್ಸ್. ಆ ಸಾಂಗ್ ಹಿಟ್ ಆಯ್ತು ಅಂದ್ರೆ ಆ ಚಿತ್ರ ನೋಡ್ಬೇಕು ಅನ್ಸುತ್ತೆ, ಆ ಚಿತ್ರಕ್ಕೆ ಹೋಗ್ಬೇಕು ಅನ್ಸುತ್ತೆ. ನಮ್ಗೆಲ್ಲ ಲಕ್ಕಿ, ಒಳ್ಳೆ ಸಾಂಗ್ ಸಿಕ್ಬಿಡ್ತು. ಒಬ್ಬ ಹೀರೋ ಅಥವಾ ಹೀರೋಯಿನ್ ಆಗಿ ಎಸ್ಟಾಬ್ಲಿಷ್ ಆಕೆ ಬಹಳ ಮುಖ್ಯ ಅಂದ್ರೆ ಅದ್ಭುತವಾದ ಸಾಂಗ್ಸ್ ನಿಮ್ಗೆ ಸಿಗ್ಬೇಕು ನೀವು ಮಾಡುವಂತ ಚಿತ್ರಗಳಲ್ಲಿ. ಅಂದ್ರೆ ಆ ಎಲ್ರು ಗುಣಗುವಂತ ಹಾಡುಗಳು ಸಿಗ್ಬೇಕು. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ 100 ವರ್ಷ ನಮ್ಮ ಚಿತ್ರರಂಗ ಇತಿಹಾಸ ಅಂದ್ರೆ ಹೀರೋ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೀರೋಯಿನ್ಸ್, ಮಹಾನಟೀರು. ಯಾಕಂದ್ರೆ ಮಹಾನಟೀರ್ ಇಲ್ದೆ ಬರೀ ಒಬ್ಬ ಮಹಾನಟ ಸಾಂಗ್ ಡೂಯೆಟ್ ಹಾಡಿ ಅರ್ಥನೇ ಇಲ್ಲ. ಹಾಗಾಗಿ ಐ ಥಿಂಕ್ 50% ಆಫ್ ಆಲ್ ಆರ್ ಸಕ್ಸಸ್ ಗೋಸ್ ಟು ಹೀರೋಯಿನ್ಸ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಎಲ್ಲ ನಟಿಯರು ಅಂತ ಹಾಡುಗಳಿಗೆ, ಸೂಪರ್ ಡೂಪರ್ ಹಿಟ್ ಹಾಡುಗಳಿಗೆ ಹೆಜ್ಜೆ ಹಾಕೋದ್ರ ಮೂಲಕ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸ ನಾಂದಿಯನ್ನ ಹಾಡ್ತಾ ಇದ್ದಾರೆ. ಬನ್ನಿ, ಇದೇ ಖುಷಿಯಲ್ಲಿ ಶುರು ಮಾಡೋಣ ಸಾಂಗ್ ಶೂಟ್ ರೌಂಡ್. ನಮ್ಮ ಮಹಾನಟಿಯರೆಲ್ಲ 10 ವಿಭಿನ್ನ ಹಾಡುಗಳಿಗೆ 10 ಡಿಫ್ರೆಂಟ್ ಲೊಕೇಶನ್ ಗಳಲ್ಲಿ 10 ಡಿಫ್ರೆಂಟ್ ಗೆಟಪ್ ಗಳಲ್ಲಿ ಹೆಸರಾಂತ ಕೊರಿಯೋಗ್ರಾಫರ್ಸ್ ಡೈರೆಕ್ಷನ್ ಅಲ್ಲಿ ಹೆಜ್ಜೆ ಹಾಕಿದ್ದಾರೆ. ಆ ಸಾಂಗ್ ಅನ್ನ ಇವತ್ತು ನಮ್ಮ ವೇದಿಕೆಯಲ್ಲಿ ನೋಡೋಣ. ಸೊ ಈ ನಮ್ಮ ನಟಿಯರ ಹಾಡುಗಳನ್ನ ಡೈರೆಕ್ಟ್ ಮಾಡಿದಂತಹ ನಮ್ಮ ಎಲ್ಲ ಡಾನ್ಸಿಂಗ್ ಕೊರಿಯೋಗ್ರಾಫರ್ಸ್ ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಕೊರಿಯೋಗ್ರಾಫರ್ಸ್ ಆದಂತಹ ಮೋಹನ್ ಮಾಸ್ಟರ್ ಅಂಡ್ ಸಂತು ಮಾಸ್ಟರ್, ಹಾಗೂ ನಮ್ಮೆಲ್ಲರ ಪ್ರೀತಿಯ ಅರುಣ್ ಮಾಸ್ಟರ್ ಅಂಡ್ ರಾಹುಲ್ ಮಾಸ್ಟರ್. ಸಾರ್ವಭೌಮ ನಮ್ಮ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಸರನ್ನ ಮಾಡಿದಂತಹ ಜನಪ್ರಿಯ ಕೊರಿಯೋಗ್ರಾಫರ್ಸ್ ನಮ್ಮ ಸಲಾಂ ರಾಕಿ ಬಾಯ್ ಕೊಟ್ಟಂತ ಮೋಹನ್ ಮಾಸ್ಟರ್ ಅಂಡ್ ಜೈ ಶ್ರೀ ರಾಮ ರಾಮ ರಾಮ್ ಸಾಂಗ್ ಅನ್ನ ಕೊಟ್ಟಂತಹ ನಮ್ಮ ಸಂತು ಮಾಸ್ಟರ್. ರಾಹುಲ್ ಮಾಸ್ಟರ್ ಬಗ್ಗೆ ನಾವೇನು ಅಂತ ಹೇಳಿ ನಮ್ಮ DKDಯ ವಿನ್ನರ್ ಅಂತಾನೆ ಹೇಳ್ಬೋದು ರಾಹುಲ್ ಮಾಸ್ಟರ್.
ಒಂದು ಸಾಂಗ್ ಅಲ್ಲಿ ಪ್ರಾಪರ್ಟಿಗಳು ಹೇಗೆ ಎಕ್ಸ್ಕ್ಲೂಸಿವ್ ಆಗಿ ತಗೊಂಡ್ಬರ್ಬೇಕು, ಯಾವ್ಯಾವ ಆನ್ಲೈನ್ ಅಲ್ಲಿ ಯಾವ ಪ್ರಾಪರ್ಟಿ ಸಿಗುತ್ತೆ ಅಂತ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ DKD ಮತ್ತೊಬ್ಬ ವಿನಿಂಗ್ ಕೊರಿಯೋಗ್ರಾಫರ್ ಅವ್ರ ಮಾಸ್ಟರ್. ನೀವು ಇದುವರೆಗೂ ಸಿನಿಮಾ ಆಕ್ಟರ್ಸ್ಗೆಲ್ಲ ಕೊರಿಯೋಗ್ರಾಫ್ ಮಾಡಿದಿರಾ, ಬಟ್ ನಮ್ಮ ನಟಿಯರು ನೆಕ್ಸ್ಟ್ ಮಹಾನಟಿ ಆಗ್ತಿದ್ದಾರೆ. ಆ ನಟಿಯರಿಗೆ ನೀವು ಕೊರಿಯೋಗ್ರಾಫ್ ಮಾಡಿ ಸಾಂಗ್ ಶೂಟ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು ಮೇಡಮ್. ನಮಗೆ ಇಲ್ಲಿ ಟಾಸ್ಕ್ ಏನಂದ್ರೆ ಮೂವಿಲಿ 3 days 4 days 2 days ಮೇಲೆ ಇರುತ್ತೆ. ಕರೆಕ್ಟ್. ಇಲ್ಲಿ ಓನ್ಲಿ 1 day. ಹಾ. 1 day ಏನೇ ಅಚೀವ್ ಮಾಡ್ಬೇಕು ಅನ್ನೋದೇ ನಮ್ಗೆ ತುಂಬಾ ಮುಖ್ಯ ಆಗಿತ್ತು. ಹಾ. ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಮಹಾನಟಿಯರು. ನೀವೆಲ್ಲರೂ ಮೋಹನ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಸ್ಕಿಲ್ಸ್ ನ ನೋಡಿದಿರಾ. ಇವತ್ತು ಮೋಹನ್ ಮಾಸ್ಟರ್ ಅವರ ಪಂಚ್ ಸ್ಕಿಲ್ಸ್ ನೋಡ್ತೀರಾ. ಕಮಾನ್ ಮಾಸ್ಟರ್. ಇಲ್ಲಿ ನಡೀತಿರೋದು ಮಹಾನಟಿ. ಇವರು ಕರ್ನಾಟಕದ ಜನನ ಮನ್ಸುಗಳನ್ನ ಮಾಡಿದ್ದಾರೆ ಲೂಟಿ. ರಮೇಶ್ ಅಣ್ಣ ಎಲ್ರಿಗೂ ನಂದು ಮಸಾಲಾ ಟೀ. ಮಾಸ್ಟರ್, ನಮ್ಮ ನಟಿಯರಿಗೆಲ್ಲ ಕೊರಿಯೋಗ್ರಾಫ್ ಮಾಡಿದ್ದು ಈ ಹೊಸ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಾಸ್ಟರ್? ಚೆನ್ನಾಗಿ ಮಾಡಿದ್ರು ಮೇಡಮ್, ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಎಷ್ಟು ಕಲ್ತಿದ್ರೆ ಅಂತ ಗೊತ್ತಿಲ್ಲ, ಎಷ್ಟು ನಾನು ಸ್ವಲ್ಪ ಬೈದೆ. ಸೊ ಯಾರೋ ಬೇಜಾರು ಮಾಡ್ಕೊಂಡಿದ್ರೆ ಸಾರಿ. ಬಟ್ ನಾನ್ ನಿಜವಾಗ್ಲೂ ಈ ವಿಷಯ ಹೇಳ್ಬೇಕು, ನಮಗಿದ್ದಿದ್ದು ಕೇವಲ 1-2-3 ದಿನ ಮಾತ್ರ. ಆ ಒಂದು ದಿನಗಳನ್ನ ಬಳಸ್ಕೊಂಡು ಕೇವಲ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ 10 ನಟಿಯರಿಗೆ 10 ಹಾಡುಗಳನ್ನ ಕೊರಿಯೋಗ್ರಾಫ್ ಮಾಡಕ್ ಆಗಿದ್ದು ಕೇವಲ ಈ 4 ಕೊರಿಯೋಗ್ರಾಫರ್ಸ್ ಇಂದ ಮಾತ್ರ. ಸೊ ನಮ್ಮೆಲ್ಲರ ಪರವಾಗಿ ನಿಮ್ಮ 4 ಜನಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತು ನೀವಲ್ಲಿ ಗೆಸ್ಟ್ ಆಗಿ ಕೂತ್ಕೊಬೇಕು. ಈ ಮಹಾನಟಿ ಟೆಂಟ್ ಅಲ್ಲಿ ನೀವು ಕೊರಿಯೋಗ್ರಾಫ್ ಮಾಡಿದಂತ ಹಾಡುಗಳನ್ನ ನೋಡಿ ಎಂಜಾಯ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವರು ನೋಡೋಕೆ ಮೈಸೂರು ಮಲ್ಲಿಗೆ, ಮಾತಾಡೋದು ಕೂಡ ಅಷ್ಟೇ ಮೆಲ್ಲಗೆ. ತನ್ನ ಸ್ಮೈಲ್ ಇಂದಾನೇ ಎಲ್ಲರ ಮನಸ್ಸನ್ನ ಗೆದ್ದಂತ ಮೈಸೂರಿನ ಚೆಲುವೆ ಪ್ರಿಯಾಂಕಾ. ಹಾಯ್ ಪ್ರಿಯಾಂಕಾ. ಈಗ ಯಾವ ಸಾಂಗ್ಗೆ ಎಲ್ಲಿ ಹೋಗಿ ಶೂಟ್ ಮಾಡಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ? ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು ಅಕ್ಕ. ಮೋಹನ್ ಮಾಸ್ಟರ್ ಮಾಡಿರೋದು ಸಕ್ಕದಾಗೆ ಬಂದಿರುತ್ತೆ ಸಾಂಗ್ ಅಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ಮೋಹನ್ ಮಾಸ್ಟರ್ ಅಂತ ಹೇಳಿದಾಗಲೇ ನಂಗೆ ಫುಲ್ ಖುಷಿ ಆಗೋಯ್ತು. KGF ಎಲ್ಲ ಅವ್ರು ಕೊರಿಯೋಗ್ರಾಫರ್ ಮಾಡಿದ್ದಾರೆ, ನಂದು ಕೂಡ ಅವರೇ ಮಾಡ್ತಾ ಇದ್ದಾರೆ ಅಂತ ನನಗೆ ಫುಲ್ ಖುಷಿ ಆಯಿತು. ನಮ್ಮ ಕೃಷ್ಣ ಅಜಯ್ ರಾವ್ ಹಾಗೂ ಆಶಿಕಾ ರಂಗನಾಥ್ ಅಭಿನಯದ ತಾಯಿಗೆ ತಕ್ಕ ಮಗ ಚಿತ್ರದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್. ಸೊ ಹೃದಯಕ್ಕೆ ಹೆದರಿಕೆ ಸಾಂಗ್ಗೆ ನಮ್ಮ ಪ್ರಿಯಾಂಕಾ ಅವರು ಹೇಗೆ ಆಕ್ಟ್ ಮಾಡಿದ್ದಾರೆ, ಹೇಗೆ ಅಭಿನಯಿಸಿದ್ದಾರೆ ಅಂತ ನೋಡೋಣ.
ಬಟ್ ಸೂಪರ್ ಮೋಹನ್ ಮಾಸ್ಟರ್, ಇಟ್ ವಾಸ್ ಸೋ ಬ್ಯೂಟಿಫುಲ್, ಸೋ ವೆರಿ ರೊಮ್ಯಾಂಟಿಕ್. ಅಂಡ್ ನೀವು ಹೇಳಿರೋ ಹಾಗೆ ಇಲ್ಲಿ ಸ್ಪೆಷಲಿ ನಮ್ಮೆಲ್ಲರ ಪ್ರೀತಿಯ ಪ್ರೀತಮ್ ಅಂದ್ರೆ ಸಿದ್ದುಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಹೃದಯಕ್ಕೆ ಹೆದರಿಕೆ ಅಂತ ನೀನ್ ಆಕ್ಟ್ ಮಾಡಿದ್ಯಾ, ನಮ್ಮ ಜಡ್ಜಸ್ ಹೃದಯಕ್ಕೆ ಏನಾಗಿದೆ ಅಂತ ಕೇಳೋಣ. ಎಸ್ ತರುಣ್ ಅವರೇ. ಮೋನಾ, ಐ ವಾಸ್ ಸರ್ಪ್ರೈಸ್. ಅಂದ್ರೆ ಈಸ್ ಡನ್ ಸೋ ಮೆನಿ ಸಾಂಗ್ಸ್. ಆ ವರ್ಸಿಟಾಲಿಟಿ ನೋಡಿ, ಒಂದು ಡ್ಯಾನ್ಸಿಂಗ್ ನಂಬರ್ ಕಳ್ಳ ಚಂದಮಾಮ ಮಾಡಿದ್ರು, ಒಂದು ಅಲ್ಲಿ ಒಂದು ಔಟ್ಡೋರ್ ನಲ್ಲಿ ಕ್ಯೂಟ್ನೆಸ್ ಹೀರೋಯಿನ್ ಸಾಂಗ್, ಇದು ಒಂದು ರೊಮ್ಯಾಂಟಿಕ್ ಸಾಂಗ್. ಮೂರು ಎಷ್ಟು ವೆರೈಟೀಸ್ ಒಬ್ಬ ಕೊರಿಯೋಗ್ರಾಫರ್ ಕೊಡ್ತಾನೆ ಅನ್ನೋದಕ್ಕೆ ಈಸ್ ಒನ್ ಆಫ್ ದಿ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಇವತ್ತು. ಯಾಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಬನ್ನಿ ವೈ ಈಸ್ ಒನ್ ಆಫ್ ದಿ ಲೀಡಿಂಗ್ ಕೊರಿಯೋಗ್ರಾಫರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕೆ ಇಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೋ ಬ್ಯೂಟಿಫುಲಿ ಶಾರ್ಟ್, ಅಂದ್ರೆ ಕಾಸ್ಟ್ಯೂಮ್ ಕೋಆರ್ಡಿನೇಷನ್ಸ್ ಇಂದ ಹಿಡಿದು ಶಾರ್ಟ್ಸ್, ಬ್ಯಾಕ್ ಗ್ರೌಂಡ್ ಅಂದ್ರೆ ಗೊತ್ತಾಗುತ್ತೆ ಅದಷ್ಟು ಅವನೇ ವರ್ಕ್ ಮಾಡಿರೋದು. ಯಾಕಂದ್ರೆ ಇಲ್ಲಿ ಯಾರು ನಾವು ಡೈರೆಕ್ಟರ್ ಆಗಿ ಇರೋದ್ವಲ್ಲ, ಸೊ ಅವರೇ ಕೊರಿಯೋಗ್ರಾಫರ್ಸ್ ಥಾಟ್ ಪ್ರೊಸೆಸ್ ಹೋದಾಗ ಕಾಸ್ಟ್ಯೂಮ್ಸ್ ಇವ್ರಿಗೆ ಏನ್ ಚೆನ್ನಾಗಿ ಸೂಟ್ ಆಗುತ್ತೆ, ಬ್ಯಾಕ್ ಗ್ರೌಂಡ್ ಏನ್ ಮಾಡ್ತಾ ಇದ್ದೀನಿ, ಏನ್ ಲೊಕೇಶನ್ಸ್, ಏನ್ ಲೈಟಿಂಗ್, ಸೊ ಎವ್ರಿಥಿಂಗ್ ಇಸ್ ಬಿನ್ ಡನ್ ಸೋ ಬ್ಯೂಟಿಫುಲ್ಲಿ. ಅಂಡ್ ಪ್ರಿಯಾಂಕಾ, ಸೋ ಬ್ಯೂಟಿಫುಲ್ ಯುವರ್ ಲುಕಿಂಗ್. ನೀವು ಸಿದ್ದು ಅವರಿಬ್ರು ಅಷ್ಟೇ ವೆರಿ ಫ್ರೀ ಫ್ಲೋಯಿಂಗ್ ಶೀಸ್. ಅದು ರೊಮ್ಯಾನ್ಸ್ ಅಂತ ಬಂದಾಗ ಯೂಶಲ್ ಆಗಿ ಒಂದು ಚಿಕ್ಕ ಹೆಸಿಟೇಷನ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಎಲ್ಲರಿಗೂ. ಅದು ಬಿಟ್ಟು ಬಂದಾಗಲೇ ಆಕ್ಟರ್ಸ್ ಆಗಕ್ಕಾಗೋದು, ಆರ್ಟಿಸ್ಟ್ಗಳಾಗಕ್ಕಾಗೋದು. ಕ್ಯಾಮ್ರಾ ಮುಂದೆ ಇದ್ದಾಗ ಅದೇನು ನಮಗೆ 1% ನಮ್ಮ ತಲೆಯಲ್ಲಿ ಡೌಟ್ಸ್ ಇರಬಾರ್ದು. ವಿ ಆರ್ ಆಕ್ಟಿಂಗ್, ವಿ ಆರ್ ಪ್ರೊಫೆಷನ್ಸ್. ವೆರಿ ವೆಲ್ ಶಾಟ್ ಅಂಡ್ ವೆರಿ ವೆಲ್ ಪರ್ಫಾರ್ಮ್. ಗುಡ್ ಲಕ್ ಪ್ರಿಯಾಂಕಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ, ನಿಜವಾಗ್ಲೇ ಆಫ್ಟರ್ ದ ಸಾಂಗ್ ಐ ವಾಸ್ ಲೈಕ್ ಟೂ ಹಾಟ್. ಎಷ್ಟು ಬ್ಯೂಟಿಫುಲ್ ಆಗಿ ಆ ರೊಮ್ಯಾನ್ಸ್ ನ ಕ್ಯಾಪ್ಚರ್ ಮಾಡಿದ್ರ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಶೋ. ಇಟ್ ಕೆ ನಾಟ್ ಗೋ ಅಲ್ಲಿ ಇಲ್ಲಿನೂ ಆಗದೆ ಆ ಒಂದು ಕ್ಯೂಟ್ನೆಸ್ ಬರಬೇಕು ಲವ್ ಅಲ್ಲಿ, ಆ ಒಂದು ರೊಮ್ಯಾನ್ಸ್ ಅಲ್ಲಿ. ಸೊ ದಟ್ ವಾಸ್ ವೆರಿ ಬ್ಯೂಟಿಫುಲಿ ಕ್ಯಾಪ್ಚರ್ಡ್ ಮಾಸ್ಟರ್. ಅಂಡ್ ಆ ಒಂದು ಫ್ರೇಮ್ ಅಲ್ಲಿ ಅವಳು ಕೂತಿರ್ತಾಳೆ, ಹಿಂಗ್ ಝೂಮ್ ಇನ್ ಆಗುತ್ತೆ ಕ್ಯಾಮ್ರಾ. ವಾವ್, ಏಂಜಲ್ ತರ ಕಾಣಿಸ್ತಾ ಇದ್ಲು ಪ್ರಿಯಾಂಕಾ ಅದೊಂದು ಶಾರ್ಟ್ ಅಲ್ಲಿ. ಬ್ಯೂಟಿಫುಲಿ ಕೊರಿಯೋಗ್ರಾಫ್, ಬ್ಯೂಟಿಫುಲಿ ಕೆಫ್ಟ್ ಶಾಟ್. ಅಂಡ್ ಪ್ರಿಯಾಂಕಾ, ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪ್ರೆಸಿವ್ ಫೇಸ್. ತುಂಬಾ ಸಟಲ್ ಆಗಿ ಎಷ್ಟು ಬೇಕು ಅಷ್ಟು ಮಾಡ್ತೀರಾ. ಅಂಡ್ ಇವನ್ ಸಿದ್ದು ಕೂಡ ಅವ್ನ್ ಬಂದ್ ಹಿಂಗ್ ಎಂಟ್ರಾಗಿ ಹಿಂಗ್ ಕಣ್ಣು ನೋಡ್ತಾರಲ್ಲ, ವೆರಿ ರೊಮ್ಯಾಂಟಿಕ್, ವೆರಿ ರೊಮ್ಯಾಂಟಿಕ್. ಲವ್ಲಿ ಪ್ರಿಯಾಂಕಾ, ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಪ್ರಿಯಾಂಕಾ, ನಿಮಗೆ ಗೊತ್ತಿಲ್ಲದೆ ಒಂದ್ ದೊಡ್ಡ ರಹಸ್ಯ ನೀವು ಕಂಡಿಡ್ಕೊಂಡ್ಬಿಟ್ಟಿದ್ದೀರಾ. ಸಿನಿಮಾದಲ್ಲಿ ಯಾವುದೇ ಸೀನ್ ಇರ್ಲಿ, ಹೀರೋನ ಲವ್ ಮಾಡೋದು ಒಂದ್ ಕಡೆ, ಕ್ಯಾಮರಾನ ಲವ್ ಮಾಡಬೇಕು. ಪ್ರತಿಯೊಂದು ಸೀನಲ್ಲಿ ನೀವು ಕ್ಯಾಮರಾನ ಲವ್ ಮಾಡಬೇಕು. ನಿಮಗೆ ಗೊತ್ತಿದೆ ಅದು ನಿಮ್ಮಲ್ಲಿ ಇದೆ. ಇಟ್ಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್. ಅಂಡ್ ಮಾಸ್ಟರ್, ಏನ್ರಿ ನೀವು ಎಷ್ಟು ಬಜೆಟ್ ಕೊಡ್ತಾರೆ, ಏನ್ ಲೊಕೇಶನ್ಸ್ ಕೊಡ್ತಾರೆ, ಯಾರ ಆರ್ಟಿಸ್ಟ್ ಏನು ಮ್ಯಾಟರ್ ಆಗಲ್ಲ. ಅವನ್ ತಲೆ ಹೇಗಿದೆ, ಹೇಗ್ ವರ್ಕ್ ಆಗುತ್ತೆ ಅನ್ನೋದೇ ಮ್ಯಾಟರ್ ಆಗುತ್ತೆ. ಮತ್ತೆ ಪ್ರೂವ್ ಮಾಡಿದ್ದಾರೆ ಮಾಸ್ಟರ್. ಇದು ನಮ್ಮ ಕನ್ನಡ ಕೊರಿಯೋಗ್ರಾಫರ್ಸ್ ತಾಕತ್ ಅಂದ್ರೆ ಸೂಪರ್. ಪ್ರಿಯಾಂಕಾ, ಹೇಗ್ ಕಾಣಿಸ್ತಾ ಇದೆ ಸಾಂಗ್? ಚೆನ್ನಾಗಿದೆ ಮ್ಯಾಮ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಈ ಥರ ಎಲ್ಲ ಬರುತ್ತೆ ಅಂತ. ಇದೆಲ್ಲ ಥ್ಯಾಂಕ್ ಯು ಮೋಹನ್ ಮಾಸ್ಟರ್ಗೆ ಹೇಳ್ಬೇಕು. ಪ್ರತಿ ಒಂದು ನಿಮಿಷನೂ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಒಂದೊಂದು ಆಗ್ತಾ ಇದ್ದಂಗೆ ಅಲ್ಲಲ್ಲೇ ಹೇಳ್ಕೊಡ್ತಾ ಇದ್ರು. ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ ಎಲ್ಲ ಸ್ಪೀಡಾಗಿ ನೀವು ಆವಾಗ ಸ್ಪೀಡಾಗಿ ಎಕ್ಸ್ಪ್ರೆಷನ್ಸ್ ಕೊಡಬೇಕು. ಈ ಥರ ಒಂದೊಂದೇ ಹೇಳ್ಕೊಡ್ತಾ ಇದ್ರು. ಸೊ ಅವರಿಂದನೂ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ಯಾರು ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿದ್ಯಾರು ನಮ್ಮ ಸಾಂಗ್ಸ್ಗೆ? ಶರತ್, ಸೂಪರ್ ಮಗ. ಲೆಟ್ಸ್ ಹಿಯರ್ ಇಟ್ ಫಾರ್ ಶರತ್ ಪ್ಲೀಸ್. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಶರತ್ಗೆ. ಈಗ ಸ್ಟಾರ್ ರೇಟಿಂಗ್ಸ್ ತರುಣ್ ಅವರೇ. ಪ್ರಿಯಾಂಕಾ, ಎಸ್ ಸರ್. 4.5. ಥ್ಯಾಂಕ್ ಯು. 4.5. ಪ್ರೇಮ ಮ್ಯಾಮ್. ಪ್ರಿಯಾಂಕಾ 4. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 4.5. ಥ್ಯಾಂಕ್ ಯು ಮ್ಯಾಮ್. 4.5. ವೆರಿ ಗುಡ್. 4.5, 4.5, 4. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಮಾಸ್ಟರ್. ಥ್ಯಾಂಕ್ ಯು. ಪ್ರಿಯಾಂಕಾ, ಈಗ ನೀನು ಸಿದ್ದು ಜೊತೆ ಅದ್ಭುತವಾಗಿ ಈ ಸಾಂಗ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ಯಾ, ಓಕೆನಾ? ನೀನ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀಯಾ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ನಿನ್ನ ಎಕ್ಸ್ಪ್ರೆಷನ್ಸ್, ಆ ಟ್ಯಾಲೆಂಟ್ ಬಗ್ಗೆ ನಮಗೆ ಒಳ್ಳೆ ನಂಬಿಕೆ ಇದೆ. ನಾನು ಯೋಚನೆ ಮಾಡ್ತಿದ್ದೆ, ನಿನಗಾಗಿ ಒಂದೆರಡು ಪ್ರಾಪರ್ಟಿ ಕೊಡ್ತೀನಿ. ಆ ಪ್ರಾಪರ್ಟಿನ ಇಟ್ಕೊಂಡು ನಾವು ಹಾಕೋಂತ ಹಾಡುಗಳಿಗೆ ಹೇಗೆ ಎಕ್ಸ್ಪ್ರೆಷನ್ಸ್ ಕೊಡ್ತೀಯಾ ಅಂತ ನಾವು ನೋಡ್ಬೇಕು, ಓಕೆನಾ? ಎಸ್ ಮ್ಯಾಮ್. ಎಸ್, ತಗೊಂಬನ್ರೋ ಪ್ರಾಪರ್ಟೀಸ್. ಒಂದು ಸಾಂಗ್ ರೆಡಿ ಇದೆ. ಆ ಸಾಂಗ್ಗೆ ನಿನಗೆ ನಾನು ಕೊಡ್ತಾ ಇರೋ ಪ್ರಾಪರ್ಟಿ ಏನ್ ಗೊತ್ತಾ? ರೊಮ್ಯಾಂಟಿಕ್ ಅಂದ್ರೆ ಏನ್ ನೆನಪಾಗುತ್ತೆ ನಿನಗೆ? ಹಾರ್ಟ್ ಅಲ್ವಾ? ಗುಲಾಬಿ ಅಲ್ವಾ? ಆದ್ರೆ ನಾವು ಜೀ ಕನ್ನಡ ಅದನ್ನ ಕೊಡಲ್ಲ. ನಿನಗೆ ನಾವು ಮಾಪ್ ಕೊಡ್ತೀವಿ. ನೆಲ ಒರೆಸೋ ಮಾಪು ಒಂದು ಹುಡುಗ ಅಂತ ಅನ್ಕೊಂಡು ನಿನ್ನ ಮನಸ್ಸನ್ನ ಅವನು ಕೊಟ್ಟು ಈ ಹಾಡಿಗೆ ನೀನು ಎಕ್ಸ್ಪ್ರೆಷನ್ ಕೊಡ್ಬೇಕು. ರೆಡಿ? ಮ್ಯೂಸಿಕ್. ನೀನೆ ಮೊದಲು ನೀನೆ ಕೊನೆ, ಬೇರೆ ಯಾರು ಬೇಡ ನನಗೆ, ಉಸಿರು
ನೆಕ್ಸ್ಟ್ ಸಾಂಗ್ ಧನ್ಯಶ್ರೀ ನೀಂಬಾ. ನನ್ ಧನ್ಯಶ್ರೀ ಡ್ಯಾನ್ಸ್ ಮಾಡೋದೇ ತುಂಬಾ ಇಷ್ಟ. ಮಾಪೇ ಕೊಡ್ತೀನಿ ನಾನು ಧನ್ಯಶ್ರೀಗೆ. ಆ ಮಾಪ್ ಜೊತೆ ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ ನೋಡು. ಆರ್ ಯು ರೆಡಿ ಬೇಬಿ? ಮ್ಯೂಸಿಕ್. ರಸಿಕಾ ರಸಿಕಾ ಬಲುವಲ್ಲನೆ ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ರಸಿಕಾ ರಸಿಕಾ ಬಲುವಲ್ಲನೆ ದೂರಾಡು. ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಮಾಸ್ಟರ್ ಯಾವ್ದೇ ಸಾಂಗ್ ಹಾಕಿ ಮಾಸ್ಟರ್, ಅವಳ ಒಳಗಡೆ ಒಂದು ಸ್ಟಾರ್ಟ್ ಆಗುತ್ತೆ. ನೀವು ನೋಡಿ ಮಾಸ್ಟರ್, ಈ ಆಪೋಸಿಟ್ ಸಾಂಗ್ ಹಾಕ್ರೋ ಅವಳಿಗೆ. ಕಮಾನ್ ಮಾಸ್ಟರ್, ನೆಕ್ಸ್ಟ್ ಸಾಂಗ್ ಹೇಳಿ ಮಾಸ್ಟರ್. ನೀವು ಯಾವ ಸಾಂಗ್? ಬಿಟ್ಟೋಗ್ಬಿಡೋದು. ನೀವು ಲಾಸ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರ ಆಕೆ ಬಾಡಿ ರಿದಮ್ ಮಾಸ್ಟರ್ ಎಷ್ಟು ಇನ್ಸ್ಟೆಂಟ್ ಆಗಿದೆ ಅಂದ್ರೆ, ನಾನು ಬೇರೆ ಬೇರೆ ಪ್ರಾಪರ್ಟಿ ಕೊಡ್ತಿದ್ದಂಗೆ ಅವಳು ಅದಕ್ಕೆ ಟಕ್ 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 ಅಂತ ಚೇಂಜ್ ಆಗ್ತಾ ಇದ್ಲು. ದಟ್ ಇಸ್ ಧನ್ಯಶ್ರೀಸ್ ಟ್ಯಾಲೆಂಟ್. ಸೂಪರ್. ಗಾಡ್ ಬ್ಲೆಸ್ ಯು ಧನ್ಯಶ್ರೀ. ಲೆಟ್ಸ್ ಹಿಯರ್ ಇಟ್ ಫಾರ್ ಧನ್ಯಶ್ರೀ. ಈ ಹೃದಯಕ್ಕೆ ಹೆದರಿಕೆ ನಮಗೆ ಶೂಟ್ ಮಾಡೋದಕ್ಕೆ ಸಿಕ್ಕಂತಹ ಲೊಕೇಶನ್ ಎಲಿಮೆಂಟ್ಸ್ ಬ್ಯಾಂಗ್ಳೂರ್. ಇವರ ವೆಬ್ಸೈಟ್ www.elementscelebrate.com. ನೀವು ಹೋಗಿ ವಿಸಿಟ್ ಮಾಡಿ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಈಗ ಸಾಂಗ್ ಶೂಟ್ ಸುತ್ತಲ್ಲಿ ಮುಂದಿನ ಸಾಂಗ್ಗೆ ಯಾರು ಹೇಗೆ ಅಭಿನಯಿಸಿದ್ದಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕಾಮಿಡಿ ಕಿಲ್ಲಾಡಿಗಳ ಜೊತೆ ಮೆರೆದು ಈಗ ನಟನೆಯಲ್ಲಿ 4 ಹೆಜ್ಜೆ ಮುಂದೆ ಆಗ್ತಾ ಇರುವಂತಹ ಗಗನದಷ್ಟೇ ವಿಶಾಲ ಮನಸ್ಸಿನ ಚಿತ್ರದುರ್ಗದ ಗಗನ. ಏನಿದು ಕೆಂಪು ಗುಲಾಬಿ ತರ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ಹಾಗೆ ಇಂಪ್ರೆಸ್ ಮಾಡೋಣ ಅಂತ. ಯಾರನ್ನ? ನೋಡೋರ್ ಏನ್ ಗಗನ ಆಲ್ರೆಡಿ ಇಂಪ್ರೆಸ್ ಆಗಿದ್ದಾರೆ. ಸ್ವಲ್ಪ ಕಿವಿ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡು ಗಗನ. ಮೇಡಮ್, ಎಲ್ಲ ಇವಳು ಮಾಡೋ ಸಣ್ಣ ಪುಟ್ಟ ಡೌಗಳು. ನೀವು ಮೈಕ್ ತಗೊಬೇಕು, ಗಗನ ಅಂತ ಅವಳ ಹೆಸರು ಕರಿಬೇಕು ಅನ್ನೋದೆಲ್ಲ ಆಕೆಯ ಒಂದು ಒಳಗಡೆ ಸಂಚು. ಆಯ್ತಾಯ್ತು, ಈಗ ನೋಡೋಣ ಇರಿ. ಗಗನ, ಹೌ ಆರ್ ಯು ಫೀಲಿಂಗ್? ಇಷ್ಟೊತ್ತು ನರ್ವಸ್ ಆಗಿದ್ದೆ. ಮ್ಯಾಮ್ ನೋಡೋಣ ಅಂದ ತಕ್ಷಣ ಅದು 20% ಜಾಸ್ತಿ ಆಗೈತೆ. 20% ಜಾಸ್ತಿ ಆಗಿದೆ. ಈಗ ಗಗನ, ಹೆಂಗಿತ್ತು ಸಾಂಗ್ ಶೂಟ್ ಎಕ್ಸ್ಪೀರಿಯನ್ಸ್? ಸೊ ಫಸ್ಟ್ ಆಫ್ ಆಲ್ ನಂದು ಸಾಂಗ್ ಬಂದ್ಬಿಟ್ಟೆ ಒಂದು ಸ್ಪೆಷಲ್ ಸಾಂಗ್, ನನ್ನ ಫೇವ್ರೆಟ್ ಸಾಂಗು ಅಂತ. ಅದೊಂಥರ ಮೈ ಓನ್ ಸಾಂಗ್ ಇದ್ದಂಗೆ ನನಗೆ. ಸೊ ಆ ಸಾಂಗಿಗೆ ನಾನು
ಪರ್ಫಾರ್ಮ್ ಮಾಡಿದ್ದೀನಿ. ಅದೇ ಒಂದು ಸ್ಪೆಷಲ್ ಖುಷಿ ನನಗೆ. ಅದು ಲೊಕೇಶನ್ ಬಂದ್ಬಿಟ್ಟು ಇನ್ನೊಂದು ಡಬಲ್ ಖುಷಿ. ಸೊ ಅದಕ್ಕೋಸ್ಕರ ಎಕ್ಸೈಟ್ ಆಗಿದ್ದೀನಿ. ಓಕೆ, ಆ ಸಾಂಗು ಆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದಂತ ಆ ಕೊರಿಯೋಗ್ರಾಫರ್ ಯಾರು? ರಾಹುಲ್ ಮಾಸ್ಟರ್. ರಾಹುಲ್ ಮಾಸ್ಟರ್. ವಾವ್, ರಾಹುಲ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋ ನಿಮ್ಮ ಆ ಫೇವ್ರೆಟ್ ಸಾಂಗು, ಆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದಂತ ಆ ಸಾಂಗ್ ಯಾವುದು? ಕುಣಿದು ಕುಣಿದು ಬಾರೆ. ಗಗನ ಲವ್ಲಿ. ಹಾಗಾದ್ರೆ ಗಗನ ಡ್ಯಾನ್ಸ್ ಮಾಡಿದಂತ ಕುಣಿದು ಕುಣಿದು ಬಾರೆ ಸಾಂಗ್ ಹೆಂಗಿದೆ ಅಂತ ನೋಡೋಣ ನಮ್ಮ ಟೆಂಟ್ ಅಲ್ಲಿ. ಒಲ್ಲವೇ ನಿನ್ನೊಲಿದ ಕ್ಷಣದಿಂದಲೇ ಓಹೋ, ಗಗನ ಏನು ಎಲ್ಲ ಶೂಟ್ ಮಾಡಿರೋದು ಇದೆಲ್ಲ ಇಷ್ಟು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ? ಮಡಿಕೇರಿಗೆ ಹೋಗಿ ಶೂಟ್ ಮಾಡಿದ್ದು ಮ್ಯಾಮ್. ಮಡಿಕೇರಿಗೆಲ್ಲ ಹೋಗಿ ಶೂಟ್ ಮಾಡಿದ್ಯಾ? ನಾನು ಅವಾಗ ಅನ್ಕೊಂಡೆ, ನಾನು ಪ್ರೇಮ ಕಾಶ್ಮೀರ ಏನಾದ್ರು ಕೇಳಿದ್ರೆ ನಾನು ಕಾಶ್ಮೀರಕ್ಕೆ ಏನಾದ್ರು ಕರ್ಕೊಂಡೋಗಿ ಮಾಡ್ತಿದ್ರು. ಅಕಸ್ಮಾತ್ ಕಾಶ್ಮೀರದಲ್ಲಿ ಮಾಡಿದಿದ್ರೆ ನೀನು ಇದೇ ಸಾಂಗ್ ಆಯ್ಕೆ ಮಾಡ್ಕೊಂಡಿರ್ತಿದ್ಯಾ? ಪ್ರೇಮ ಕಾಶ್ಮೀರ, ಬೇರೆ ಯಾವ ಸಾಂಗ್ ಮಾಡಿರ್ಲಿಲ್ವಾ? ಅಲ್ಲ, ನಮಗೆ ಕಾಶ್ಮೀರ ಅಂದ್ರೆ ಫಸ್ಟ್ ನೆನಪಾಗದೆ ಆ ಹಾಡಲ್ಲ, ಪ್ರೇಮ ಕಾಶ್ಮೀರ. ಇಲ್ಲಂದ್ರೆ ಬಾನಲ್ಲೇ ಮಧುಚಂದ್ರಕ್ಕೆ. She is living like an actress. She is not someone who wants to become actress ಅಷ್ಟೇ ಅಲ್ಲ, she is living every moment like actress. ಆ ಥರ ಸಾಂಗು ಆ ಲೊಕೇಶನ್ ಅಲ್ಲಿ ನಾನು ಮಾಡಬೇಕು ಅನ್ನೋ ಆಸೆಗಳು. ಬಟ್ ತುಂಬಾ ಚೆನ್ನಾಗಿತ್ತು ಸಾಂಗು, ವೆರಿ ನೈಸ್. ಆ್ಯಂಡ್ ಗಗನ ಜೊತೆ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಅಭಿನಯಿಸಿದಂತಹ ನಮ್ಮ ಜೀ ಕನ್ನಡ ವಾಹಿನಿಯ ಪ್ರತಿಭೆ ಕೌಶಿಕ್ಗೆ ಬರಲಿ ಚಪ್ಪಾಳೆ. ವೆರಿ ನೈಸ್ ಕೌಶಿಕ್, ಸೂಪರ್. ಸಗದ ಮಾಡಿದೆ ಮಗ, ಎಲ್ಲ DKD ಟ್ರೈನಿಂಗ್, ಗುಡ್. ಆ್ಯಂಡ್ ಇದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿರೋದು ನಮ್ಮ ರಾಹುಲ್ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಗಗನ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನೀನು ಈ ಸ್ಟೆಪ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು, ನೀ ಯಾಕೆ ಮಾಡಲಿಲ್ಲ ಗಗನ? ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ರಾಹುಲ್ ಮಾಸ್ಟರ್, ನನಗೆ ಆ ಸ್ಟೆಪ್ ಪ್ಲೀಸ್ ಕೊಡಿ, ಜಂಪ್ ಮಾಡೋದು ಅದು ಐಕಾನಿಕ್ ಸ್ಟೆಪ್ ನಾನು ಮಾಡಲೇಬೇಕು ಅಂತ. ನೀನು ಕೇಳಿದಾಗೆಲ್ಲ ಮಾಸ್ಟರ್ ಏನಂತಿದ್ರು? ನಾನು ಅದು ಮಾಡ್ಸೋದಿಲ್ಲ, ನಾನು ಅದು ಮಾಡ್ಸಲ್ಲ ಅಂದರೆ ಅದು ಮಾಡ್ಸಲ್ಲ ಅಂತ.
ನನಗೆ ಅದು ಇವರೆಲ್ಲ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಒಂದು ಅನಿಸ್ತಿತ್ತು ಝಿಯಲ್ಲಿ ಇನ್ ಕೇಸ್ ಗಟ್ಟಿ ಮೇಳ 2 ಮಾಡಿದ್ರೆ ಅವ್ರನ್ನ ಹೀರೋ ಆಗಿ ಹಾಕೋಬಹುದು ಯಾಕೆ ಅಂತ. ಬೇಬಿ? ಸಿಡುಕ್ ಮೂರ್ತಿ ಸಿದ್ದಪ್ಪ. ಅಂದ್ರೆ ನೀನ್ ಹೇಳೋ ಪ್ರಕಾರ ರಾಹುಲ್ ಮಾಸ್ಟರ್ ಒಬ್ಬ ಹೀರೋ ತರ ಕಾಣಿಸ್ತಾರೆ ಅಂತ. ನೀವು ನೆಕ್ಸ್ಟ್ ಹೇಳಿ ತಗೊಂಡಿಲ್ಲ ನೋಡಿ ಮ್ಯಾಮ್. ಬಟ್ ನೀನ್ ಅಂತ ತಪ್ಪೇನ್ ಮಾಡ್ತಿದ್ದೆ ಗಗನ? ಅಲ್ಲಿ ಲೀಚಸ್ ಎಲ್ಲ ಕಾಲಿಗೆ ಅಂಟ್ಕೊಂತಿದಾವೆ ಮ್ಯಾಮ್. ಅದೆಲ್ಲ ಚುಚ್ತಾ ಇದೆ, ಮಳೆ ಎಲ್ಲ ಜೋರಾಗಿ ಬಡಿತಾ ಇದೆ, ಕಣ್ಣು ಅದು ಮೇಕಪ್ ಎಲ್ಲ ಹೋಗ್ಬಿಟ್ಟು ಕಣ್ಣು ಉರಿತಾ ಇದೆ, ಕಣ್ಣು ದೊಡ್ಡದಾಗಿ ಬಿಡಕ್ ಮತ್ತೆ? ಆಗ್ತಾ ಇಲ್ಲ. ಸ್ಲಿಪ್ಪರ್ಸ್ ಬೇರೆ ನನಗೆ ಗೊತ್ತಿರಲಿಲ್ಲ ಹಂಗ್ ಗುಡ್ಡದಿಂದ ಇಳಿಸ್ತಾರೆ ಅಂತ. ಸೊ ವೆದರಿಗೆ ನಾನು ಹಾಕೊಂಡಿರೋ ಡ್ರೆಸ್ಸಿಗೆ ಅದು ಅವರೆಲ್ಲ ಜರ್ಕಿನ್ ಹಾಕೊಂಡು ಕ್ಯಾಪ್ ಹಾಕೊಂಡು ಮತ್ತೆ ಜಾಕೆಟ್ ಹಾಕೊಂಡು ಎಲ್ಲ ನಿಂತ್ಕೊಂಡು ಮಾಡು ಮಾಡು ಅಂತಾರೆ. ನಾನು ಸ್ಲೀವ್ಲೆಟ್ಸು ಹಾಫ್ ಡ್ರೆಸ್ ಹಾಕೊಂಡ್ಬಿಟ್ಟು ಎಲ್ಲಿಂದ ಅಂತ ಮಾಡೋದು. ಇದೆಮ್ಮ ಸಿನಿಮಾ, ಇದನ್ನೇ ಹೇಳೋದು ಸಿನಿಮಾ. ಹುಡುಗರಿಗೊಂದು ನ್ಯಾಯ, ಹುಡುಗಿರಿಗೊಂದು ನ್ಯಾಯ. ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ದಾದ್ರೂ ಓಕೆ, ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಪಾಪ ಟೆಕ್ನಿಷಿಯನ್ಸ್ ಎಲ್ಲ ಅವ್ರದ್ದು ಕ್ಯಾಮ್ರಾಮ್ಯಾನು ಎಕ್ವಿಪ್ಮೆಂಟ್ಸು ಎಲ್ಲ ತೊಗೊಂಡು ಎಷ್ಟು ದೂರ ನಡ್ಕೊಂಡು ಬರ್ತಾ ಇದ್ರು. ಜೊತೆಗೆ ನಮ್ಮ ಕಾಸ್ಟ್ಯೂಮ್ಸು, ಆ ಚೀಲ, ಆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಎಷ್ಟು ತೂಕ ಇರ್ತಿತ್ತು. ಸ್ವಲ್ಪ ಸಹಾಯ ಮಾಡತ್ತಾನೆ. ಅಲ್ಲ ನಾನೇ ನಡ್ಕೊಂಡು ಹೋಗೋದು ಕಷ್ಟ ಆಗಿತ್ತಲ್ಲ ಮ್ಯಾಮ್. ನನ್ನೇ ಯಾರಾದ್ರೂ ಒಬ್ರು ಕೈ ಹಿಡ್ಕೊಂಡೋಗಿ ನಾನು ಸಿಕ್ಕವರಿಗೆಲ್ಲ ಹಣ ಪ್ಲೀಸ್ ಅಂತೆಲ್ಲ ಕೈ ಕೊಡ್ತಾ ಇದ್ದೆ. ಬಟ್ ಅಷ್ಟು ಕಷ್ಟದ ಮಧ್ಯದಲ್ಲೂ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ ಗಗನ. ವೆರಿ ನೈಸ್. ಪ್ರೇಮ ಮ್ಯಾಮ್ ಇಂದಾನೇ ಸ್ಟಾರ್ಟ್ ಮಾಡ್ಬೇಕು ಇವಾಗ. ಹಾಯ್ ಗಗನ. ಹಾಯ್ ಮ್ಯಾಮ್. ಎಲ್ಲ ಚೆನ್ನಾಗಿತ್ತು, ನಿನ್ನ ಬಾಡಿ ಲ್ಯಾಂಗ್ವೇಜ್ ಇನ್ನು ಬೇಕಾಗಿತ್ತು ಅನ್ನಿಸ್ತು ನನಗೆ. ಯು ಶುಡ್ ಎಂಜಾಯ್ ದಟ್ ಸಾಂಗ್. ಅದರಲ್ಲಿ ಆ್ಯಕ್ಚುಲಿ ಆ ಫಿಲಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದಾರೆ. 48 ಫ್ರೇಮಲ್ಲೇ ತೆಗೆದಿರೋದು ಎಷ್ಟು ಚೆನ್ನಾಗಿತ್ತು ಅದರಲ್ಲಿ. ಸೊ ಅದೆಲ್ಲ ನನಗೆ ಕಾಣಿಸ್ಲಿಲ್ಲ ಅನಿಸ್ತು ನನಗೆ. ಅದರ್ವೈಸ್ ಇಟ್ಸ್ ಓಕೆ. ತರುಣ್ ಅವರೇ, ನನಗೆ ಇದರಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಇವರಿಬ್ಬರದು ಕೆಮಿಸ್ಟ್ರಿ ಅದು ಚೆನ್ನಾಗಿತ್ತು. ಅಂದ್ರೆ ಏನೋ ತುಂಬಾ ಅನ್ಯಾಚುರಲ್ ತರ ಫೀಲ್ ಆಗಲಿಲ್ಲ. ಈ ತರ ಸಾಂಗ್ಗಳಿಗೆ ಮೇನ್ ಅದೇ ಬೇಕಾಗುತ್ತೆ. ಅಂಡ್ ತುಂಬಾ ಕ್ಯೂಟ್ ಆಗು ಕಾಣಿಸ್ತಾ ಇದ್ದೀರಾ ನೀವು, ಫ್ರೇಮ್ ಅಲ್ಲಿ ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಇಟ್ಸ್ ಓಕೆ. ನಿಮ್ಮ ಲೈನ್ಸ್ ಬಂದಾಗ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮೇಲ್ ಲೈನ್ಸ್ ಬಂದಾಗ ನಿಮ್ದೊಂದು ವೇಟಿಂಗ್ ಇರುತ್ತೆ ಗೊತ್ತಾ, ಅದು ವೇಟಿಂಗ್ ತರ ಅನಿಸಬಾರ್ದು. ಅವ್ನು ನಡೀತಾ ಇದೆ, ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನನ್ನ ಲೈನ್ ಅಲ್ವಲ್ಲ ಇದು ಅಂತ. ಸೊ ಅವ್ರಿಗೆ ತಕ್ಕಂತ ಒಂದು ರಿಯಾಕ್ಷನ್ ನೀವು ಫೀಲ್ ಮಾಡ್ತಾನೆ ಇರ್ಬೇಕು. ಅದೊಂದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕು ಅಂತ ಅನ್ಸದ್ ನನಗೆ. ಗಗನ, ನೀವೇನೋ ಎಲ್ಲರನ್ನ ನಿಮ್ಮ ಮಾತುಗಳಿಂದ ರಂಜಿಸಿದ್ದೀರಾ. ಆಕ್ಚುಲಿ ನಿಮ್ಮನ್ನ ನೋಡಿದ್ಮೇಲೆ ಅಭಿಮಾನಿಗಳೆಲ್ಲ ಸಿಕ್ಕಾಪಟ್ಟೆ ಖುಷಿಯಿಂದ ಕುಣಿತಾರಂತೆ, ಗಗನ 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 ಅಂತ ಹೇಳಿ. ಸೊ ನಿಮ್ಮನ್ನ ಇಷ್ಟಪಡುವಂತ ಒಬ್ರು ಅಭಿಮಾನಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಮ್ಯಾಮ್ ಒಂದ್ಸಲಿ ನಾನು ಗಗನ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ. ಸೊ ನಿಮ್ಮ ಅಭಿಮಾನಿ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಮಹಾನಟಿ ವೇದಿಕೆಯಲ್ಲಿ ಒಬ್ಬ ನಟಿಯನ್ನ ಭೇಟಿ ಮಾಡೋದಕ್ಕೆ ಅವರ ಅಭಿಮಾನಿ ಬರ್ತಾ ಇರೋದು. ಸೊ ಇದೊಂದ್ಸಲ ಚೆನ್ನಾಗಿರ್ಲಿ. ಕಣ್ಮುಚ್ಚು. ಗಗನ ನೋಡಕ್ ಬಂದಿರೋಂಥ ಅಭಿಮಾನಿ ಯಾರು ಅಂತ ಗಗನ ನೀನೇ ಹೇಳು. ಸಾರಿ, ಇವ್ರು ನಮ್ಮ ಅಪ್ಪಾಜಿ ಜಗದೀಶ್ ಅಂತ. ಎಷ್ಟಿಷ್ಟ ನಿಂಗೆ ಅಪ್ಪಾಜಿ ಅಂದ್ರೆ? ಗಗನ ಚೇರಪ್. ನಮ್ಮ ಅಪ್ಪಾಜಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಡ್ರೈವರ್ ಆಗಿ ನಾವು 4 ಜನ ಮಕ್ಕಳು, ನಾವು 3 ಹೆಣ್ಮಕ್ಳು, ನನಗೆ ಒಬ್ಬ ಅಣ್ಣ. ನಮ್ಮ 3 ಹೆಣ್ಮಕ್ಳು ನಮ್ಮ ಅಣ್ಣನ ಯಾವ ಥರ ನೋಡ್ಕೊಂಡಿದ್ದಾರೆ ಹಾಗೆ ನೋಡ್ಕೊಂಡಿದ್ದಾರೆ, ಯಾವತ್ತೂ ಭೇದ ಭಾವ ಮಾಡಿಲ್ಲ. ನಮ್ಮೂರಲ್ಲೆಲ್ಲ ಕೇಳ್ತಾ ಇದ್ರು ಹೆಂಗೆ ನಿಮ್ಮದು ಜೀವನ ಅಂತ ಕೇಳಿದರೆ ನಮ್ಮಪ್ಪ ನಮ್ಮಮ್ಮ ಹೇಳ್ತಾ ಇದ್ರು, ನಾವು ಹಿಂಗೆ ಆಸ್ತಿ ಬೇಡ, ನಮ್ಮ ಮಕ್ಕಳೇ ನಮಗೆ ಆಸ್ತಿ ಅಂತ. ಸೊ ಆ ವಿಷಯದಲ್ಲಿ ಐ ಆಮ್ ಪ್ರೌಡ್ ಆಫ್ ಮೈ ಡ್ಯಾಡ್. ನನಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕರ್ಕೊಂಬಂದಿರೋದಕ್ಕೆ. ಮಾತಾಡು ಏನಾದ್ರು. ಪ್ರೀತಿಯ ಮಗಳು ಮಹಾನಟಿ ವೇದಿಕೆಗೆ ಬರ್ತೀವಿ ನಾವಂತ ನಮಗೆ ಗೊತ್ತಿಲ್ಲ. ಅಂಥ ರೀತಿಯಲ್ಲಿ ಬಂದು ಸ್ಟೇಜ್ನಲ್ಲಿ
ನಮ್ಮನ್ನೆಲ್ಲ ಜನಕ್ಕೂ ತೋರ್ಪಡೆ ಆಗಂಗೆ ತೋರಿಸಿರ್ತಕ್ಕಂಥ ನನ್ನ ಮಗಳು ಜಿ ಕನ್ನಡದಲ್ಲಿ ನಾವು ನಿಮ್ಮನ್ನು ಟಿವಿಯಲ್ಲಿ ನೋಡುತ್ತಿದ್ದೇವೆ, ಈಗ ಬಂದು ಎದುರಲ್ಲಿ ನೋಡುತ್ತಿದ್ದೇನೆ ಅಂತಂದು ಬಹಳ ಸಂತೋಷವಾಗುತ್ತಿದೆ. ನಮ್ಮ ಮಗಳು ಅವ್ರಿಗೆ ಮಾತಾಡ ನಮ್ಮ ಮಗಳು ಗಗನ ಎಲ್ಲಿಗೋ ನಮ್ಮನ್ನ ಹೆಸರಾಗಂತೆ ಮಾಡಿದಾಳೆ. ಜನ ಎಲ್ಲರೂ ಬೆನ್ ತೊಟ್ಟಿ ಗಗನ ನಿನ್ನ ಮಗಳು ಅಂತ ಕೇಳಿದಾಗ ನಮಗೆ ಬಹಳ ಸಂತೋಷವಾಗುತ್ತದೆ. ನಾನು ಮಾಡಿರೋ ಪರ್ಫಾರ್ಮೆನ್ಸ್ ಅಲ್ಲಿ ನಿನಗೆ ಯಾವ್ದು ಇಷ್ಟ ಹೇಳಪ್ಪಾಜಿ? ಗಾಳಿ ಮಾತು. ಗಾಳಿ ಮಾತು ನಾನು ಮಾಡೇ ಇಲ್ಲ, ಅದನ್ನ ಸುಮ್ಮನೆ ಹೇಳ್ತೀಯಾ? ದೇವುದಾ ಗಾಳಿ ಅದು ಕರೆಕ್ಟ್ ಇಲ್ಲ ಪಾಪ ಕರೆಕ್ಟ್ ಆಗಿ ಹೇಳಿದಾರೆ, ನಾನೇ ರಾಂಗ್ ತಿಳ್ಕೊಂಡ್ಬಿಟ್ಟೆ. ಹೆಂಗ್ ಸರ್ ಈ ಮಗಳ ಮಾತ್ ಎಲ್ಲಿಂದ ಬರುತ್ತೆ ಸರ್ ಇದು? ಈ ಹುಡುಗಿಗೆ ಆಕ್ಚುಲಿ ನಮ್ಮ ಅಪ್ಪಾಜಿಯಿಂದಾನೆ ನಾವ್ ಇಷ್ಟೊಂದು ಮಾತಾಡೋದು. ಇವತ್ತು ಮಾತಾಡ್ತಾ ಇಲ್ಲ ಅವರು, ಸುಮ್ನೆ ಬುಕ್ಕಲ್ಲಿ ಬರ್ದಿರೋ ತರ ಹೇಳ್ತಾ ಇದಾರೆ ಪಾಪ. ನಾವು ಎಂದು ಸ್ಟೇಜ್ ಮೇಲೆ ಹತ್ತಿ ಬಂದು ನಿಂತ್ಕೊಂಡು ಯಾರ ಮುಂದೆ ಮಾತಾಡ್ದಾರಲ್ಲ, ನನ್ನ ಮಗಳಿಂದ ಇವತ್ತು ನಾನು ಈ ಸ್ಟೇಜಿಗೆ ಬಂದು ಇಷ್ಟು ಮಾತಾಡೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಜಿ ಕನ್ನಡ ವಾಹಿನಿಯರಿಗೆ ನನ್ನ ಧನ್ಯವಾದಗಳು ಹೃತ್ಪೂರ್ವಕವಾದ. ಸೋ ಸ್ವೀಟ್. ಗಗನ ನೀನ್ ಹ್ಯಾಪಿನಾ? ನನ್ನ ಡೈಲಾಗ್ ಉದ್ರೋಗ್ಬಿಡ್ತೇನೋ. ಅಯ್ಯೋ ಪರವಾಗಿಲ್ಲ ಬಿಡು. ಇದು ಡೂಪ್ಲಿಕೇಟ್ ರೆಪ್ಪೆ, ಅದಕ್ಕೆ ಉದ್ರೋಗ್ಬಿಡ್ತೆ ಅಂತ ಎಲ್ಲಿ ಅಪ್ಪ ಸ್ಟ್ರಿಕ್ಟ್ ಆಗಗನ ಮನೇಲಿ? ಇಲ್ಲ, ಅಪ್ಪ ಸ್ಟ್ರಿಕ್ಟ್ ಇಲ್ಲ, ಸ್ವಲ್ಪ ಇರೋದ್ರಲ್ಲಿ ನಮ್ಮ ಅಮ್ಮನೇ ಸ್ಟ್ರಿಕ್ಟು. ನಾನು ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ಎಲ್ಲರೂ ಸೇರ್ಕೊಂಡು ನಮ್ಮ ಅಮ್ಮಗೆ ಎದುರ್ಕೊಂಡದ್ ನಮ್ಮ ಮನೆಗೆ. ಸೊ ನಿಮ್ಮ ಅಪ್ಪನು? ನಾವು ಆಬ್ವಿಯಸ್ಲಿ ಅದೇ ಅನ್ಕೊಂಡೆ, ಯಾಕೆ ಅವ್ರು ಮಾತಾಡ್ತಾ ಇಲ್ಲ ಅಂತ ಹೇಳಿ. ಇದು ಆಕ್ಚುಲಿ ನನಗೆ ಸ್ಪೆಷಲ್ ಮೂಮೆಂಟು. ನಾನು ಮತ್ತೆ ಇದನ್ನೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನಾನು ಅವಾಗ ಕುಣಿದು ಬಾರೆ ಮಾಡಬೇಕಾದ್ರೆ ನಮ್ಮ ಅಪ್ಪಗೆ ಫೋನ್ ಮಾಡಿಬಿಟ್ಟು ನನಗೆ ಪೂಜಾ ಗಾಂಧಿ ಯಾವ ಥರ ಡ್ರೆಸ್ ಹಾಕಿದ್ದಾಳೆ ಅದೇ ಥರ ಬೇಕು ಅಂತ ಕೇಳಿದೆ. ನಮ್ಮಪ್ಪ ನಮ್ಮೂರಲ್ಲಿ ಸಿಕ್ಕಿದ್ದಿಲ್ಲ ಅಂತ ಯೂರಿಗೆ ಹೋಗ್ಬಿಟ್ಟು ಅದೇ ಥರ ಫ್ಲೋರಲ್ ಪ್ರಿಂಟ್ ಇರೋ ಸ್ಕರ್ಟ್ ಮತ್ತು ಟಾಪ್ ತೊಗೊಂಬಂದು ಅದೇ ಥರ ಸರ ಬೇಕು ಪೂಜಾ ಗಾಂಧಿ ಮುಂಗಾರು ಮಳೆ ಥರದ ಸಾಂಗ್ ಅಂತೂ ಇಷ್ಟುದೊಂದು ಸರ ಬರ್ತಿತ್ತು ಅವಾಗ, ರೌಂಡ್ ಮಾಡಕ್ಕೆ ಹೋಗಿತ್ತು. ಅದನ್ನು ಕೂಡ ನಮ್ಮ ಅಪ್ಪಾಜಿ ಹತ್ರ ಹೇಳಿ ತರಿಸಿದ್ದೆ. ಅದ ಮಾಡೋಕ್ಕಾಗಿಲ್ಲ, ನಾನು ಇವತ್ತು ಮಾಡಿದ್ದೀನಿ ಅಪ್ಪಾಜಿ ಕುಣಿದು ಬಾರೆ ಡ್ಯಾನ್ಸ್. ಖುಷಿ ಆಯ್ತಾ ನಿಮಗೆ? ಗಗನ ತುಂಬಾ ಲಕ್ಕಿ ನೀನು. ನನಗೆ ಇಂಥದ್ದೇ ಫ್ರಾಕ್ ಬೇಕು, ಇಂಥದ್ದೇ ಸರ ಬೇಕು ಅಂತ ಕೇಳಿದಾಗ ಎಲ್ಲೋ ದೂರದ ಊರಿಗೆ ಹೋಗಿ ಇಲ್ಲ ಅಂತ ಹೇಳಿದೆ, ತಗೊಂಡ್ ಬಂದು ನಿನ್ನ ಖುಷಿಯಲ್ಲಿ ಅವರ ಸಂತೋಷ ಕಾಣ್ತಾರಲ್ಲ, ಅದು ನಿಜವಾದ ತಂದೆ. ಅದಕ್ಕೆ ಅನ್ಸುತ್ತೆ ತರುಣ್ ಅವ್ರು ಆ ಥರ ಒಂದು ಸಾಂಗನ್ನು ಕೊಟ್ಟಿದ್ದು ನಮಗೆ, ನಾನು ನೋಡಿದ ಮೊದಲ ವೀರ ಅಂತ ಹೇಳಿ. ನಿಜವಾದ ಹೆಣ್ಣು ಮಕ್ಕಳ ಫಸ್ಟ್ ಹೀರೋನೇ ಅವರ ತಂದೆ ಆಗಿರ್ತಾರೆ. ಸೊ ಗಗನ ಅವರ ಹೀರೋ ಇವತ್ತು ಅವ್ರು ಸ್ಟೇಜ್ ಮೇಲೆ ಬಂದಿದ್ದಾರೆ. ನಿನ್ನ ಹೀರೋಗೆ ಒಂದು ಮುತ್ಕೊಡು, ಪಾಪ ಬಂದಿದ್ದಾರಲ್ಲ ಅಪ್ಪಾಜಿ. ಫಸ್ಟ್ ಟೈಮ್ ನನ್ನ ಅಪ್ಪ ಮುತ್ಕೊಡ್ತಾರೆ. ಏನ್ ಸ್ಟಾರ್ ರೇಟಿಂಗ್ ಸಿಗುತ್ತೆ ಅಂತ ನೋಡೋಣ. ಡೈರೆಕ್ಟ್ರೆ? 4 stars. 4 stars. ಪ್ರೇಮಮ್ಮ? ಗಗನ 4 stars. ನಿಶ್ವಿಕಾ? 4 stars. 4 stars. ಎಲ್ಲರ ಕಡೆಯಿಂದ 4 ಸ್ಟಾರ್ ಸಿಕ್ಕಿದೆ. ನಿಮ್ಮ ಅಪ್ಪ ಬಂದಿದ್ದಾರೆ, ನಿಮ್ಮ ಸೂಪರ್ ಸ್ಟಾರ್ ಬಂದಿದ್ದಾರೆ, ಅದೇ ತುಂಬಾ ದೊಡ್ಡ ವಿಷಯ. ಖುಷಿಯಾಗಿರೋ ಗಗನ. ಓಕೆ, ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸಾಂಗ್ ಶೂಟ್ ಸುತ್ತಲ್ಲಿ ಬರ್ತಾ ಇರೋಂತ ನಟಿ ಜಾನರ್ ಯಾವುದೇ ಆಗಿರ್ಲಿ, ಎಕ್ಸ್ಪ್ರೆಷನ್ ಅಲ್ಲೇ ಎಲ್ಲರ ಮನಸ್ಸನ್ನ ಗೆಲ್ಲುವಂತ ಕಾರವಾರದ ಶ್ವೇತಾ ಭಟ್. ಹೆಲೋ ಶ್ವೇತಾ. ಹಾಯ್ ಮ್ಯಾಮ್. ಏನ್ ಮಾಡಿದ್ರಿ ಸಾಂಗ್ ಅಲ್ಲಿ? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಸಾಂಗ್ ಬಂದು ಸುಂಟ್ರ ಗಾಳಿ, ದರ್ಶನ್ ಸರ್ ಮತ್ತೆ ರಕ್ಷಿತಾ ಮ್ಯಾಮ್ದು. ಗಾಳಿ 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 ಸುಂಟ್ರ. ಯಾರು ಕೊರಿಯೋಗ್ರಾಫ್ ಮಾಡಿದ್ಯಾರು? ಸಂತು ಮಾಸ್ಟರ್. ಲವ್ಲಿ. ಸೊ ಈಗ ನಮ್ಮ ಶ್ವೇತಾ ಅವರು ಯಾವ ರೀತಿ ಸುಂಟ್ರ ಗಾಳಿ ಎಬ್ಸಿದ್ದಾರೆ ಅಂತ ನೋಡೋಣ. ಲೆಟ್ಸ್ ಸಿ ದ
ಏ ಈ ಎನರ್ಜಿ ನೆಕ್ಸ್ಟ್ ಲೆವೆಲ್ ಎನರ್ಜಿ. ಓ ಮೈ ಗಾಡ್, ಏನ್ ಶ್ವೇತಾ ಹಿಂಗ್ ಡ್ಯಾನ್ಸ್ ಮಾಡಿದ್ಯಾ? ಶಿ ಇಸ್ ಅ ಗುಡ್ ಡಾನ್ಸರ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬಟ್ ಆ ರೀತಿ ಆ ಕ್ವಾರಿಯಲ್ಲಿ, ಆ ಲೊಕೇಶನ್ ಅಲ್ಲಿ, ಬಿಸಿಲಲ್ಲಿ, ಆ ಕಲ್ಲು ಹೆಂಗಿರುತ್ತೆ, ಶಾರ್ಪ್ ಶಾರ್ಪ್ ಕಲ್ಗಳೆಲ್ಲ ಇರುತ್ತೆ, ಅಲ್ಲಿ ಹೋಗಿ ಆ ರೀತಿ ಡ್ಯಾನ್ಸ್ ಮಾಡೋದು ಸುಲಭದ ಮಾತೇ ಅಲ್ಲ. ಸೂಪರ್. ಅಂಡ್ ಇದ್ರ ಜೊತೆ ನಿನ್ಗೆ ಸಾಥ್ ಕೊಟ್ಟಿದ್ಯಾರು? ಏ ನಮ್ಮ DKDಯ ಸೂಪರ್ ಡ್ಯಾನ್ಸರ್ ಶಶಾಂಕ್. ಲವ್ಲಿ ಶಶಾಂಕ್. ಸಂತು ಮಾಸ್ಟರ್ ಚಿಂದಿ ತರ ಇತ್ತು ಮಾಸ್ಟರ್, ಸೂಪರ್. ನಿಶ್ವಿಕಾ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದೀರಾ. ಶ್ವೇತಾ, ಎಸ್, ನೀವು ಒಂದು ಬ್ರಿಲಿಯಂಟ್ ಡಾನ್ಸರ್ ಅಂತ ಗೊತ್ತಾಯ್ತು, ಬಟ್ ಅದನ್ನು ನೀವೇ ಮೀರ್ಸ್ಬಿಟ್ರಿ ಇವತ್ತು. ನಿಜವಾಗ್ಲೂ ವಾಟ್ ಇಸ್ ದಟ್ ಎಕ್ಸ್ಪ್ರೆಷನ್? ಯಾವಾಗ್ಲೂ ಡಾನ್ಸರ್ ಆಗಿ ಡಾನ್ಸ್ ಮಾಡೋದು ಬೇರೆ, ಹೀರೋಯಿನ್ ಆಗಿ ಡಾನ್ಸ್ ಮಾಡೋದು ಬೇರೆ. ಇವತ್ತು ನೀವು ಹೀರೋಯಿನ್ ಆಗಿ ಡಾನ್ಸ್ ಮಾಡಿದ್ರಿ, ಸಖತ್ತಾಗಿ ಮಾಡಿದ್ರಿ. ಒಂದು ಹೀರೋಯಿನ್ ಬೇಕಾಗಿದ್ದು ಅದು ಬಾಡಿ ಲ್ಯಾಂಗ್ವೇಜು, ಆ ಫೇಸು, ಆ ಗ್ರೇಸು, ಆ ಎನರ್ಜಿ ಎಲ್ಲಾನು ಇತ್ತು. ಅಂಡ್ ಈವನ್ ಕೊರಿಯೋಗ್ರಫಿ ಆಗಿರ್ಬೋದು, ಒಂದ್ ಕಡೆ ಆ ಕಡೆ ನನ್ನ ಕಣ್ಣು ಹೋಗೇ ಇಲ್ಲ ಇಲ್ಲಿವರೆಗೂ. ನನ್ನ ಪ್ರಕಾರ ದಿಸ್ ವಾಸ್ ದ ಬೆಸ್ಟ್. ನಾನು ನೋಡಿದ್ರು. ತರುಣ್ ಅವರೇ, ಬಹುಶಃ ನಾನು ಅಲ್ಲಿ ಕೂತಿದ್ರೆ ನಾನು ಒನ್ಸ್ ಮೋರ್ ಅಂತ ಕೂಗ್ತಿದ್ನು. ಇಲ್ಲಿ ಇರೋದಕ್ಕೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದೆ ನಾನು. ನನಗೆ ಒಂದು ಫಸ್ಟ್ ಫೈನಲಿಸ್ಟ್ ಕಾಣಿಸ್ತಾ ಇದ್ದಾರೆ. ಮಹಾನಟಿಯ ಫಸ್ಟ್ ಫೈನಲಿಸ್ಟ್ ಕಾಣಿಸ್ತಾ ಇದ್ದಾರೆ ನನಗೆ. ಈ ಸಾಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೊಂದು ಹೇಳ್ತಿರ್ತೀವಿ, ಆರ್ಟಿಸ್ಟಿಗೆ ಡ್ಯಾನ್ಸ್ ಬರಲ್ಲ ಅಂದಾಗ ಕ್ಯಾಮ್ರಾನ ಡ್ಯಾನ್ಸ್ ಮಾಡಿಸ್ತೀವಿ ನಾವು. ಆರ್ಟಿಸ್ಟಿಗೆ ಡ್ಯಾನ್ಸ್ ಬರ್ತಾ ಇದೆ ಅಂದ್ರೆ ಕ್ಯಾಮ್ರಾ ಸ್ಟಡಿ ಆಗಿರ್ತಿರುತ್ತೆ, ಅದನ್ನ ಸುಮ್ಮನೆ ನೋಡ್ತಾ ಇರತ್ತೆ ಅಷ್ಟೇನೆ. ಆ ತರ ನಾನು ಈ ಪರ್ಫಾರ್ಮೆನ್ಸ್ ನಾನು ನೋಡಿದ್ದು. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಶ್ವೇತಾ. ಅಂಡ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಮೂವ್ಮೆಂಟ್ಸ್ ಆಗಿರ್ಬೋದು, ವೆರಿ ವೆರಿ ನೈಸ್. ಸೊ ಫಾರ್ ಯು ಫ್ರಮ್ ಮೈ ಸೈಡ್ ಅಗೇನ್ PCR. ಪ್ರೇಮ ಮ್ಯಾಮ್, ನೀನು ಸ್ಟೇಜ್ ಬಂದ ಮೇಲೆನೆ ಗೊತ್ತಾಗೋಯ್ತು ನೀನು ಮಾಡಿರ್ತೀಯ ನೀನು ಈ ಸಾಂಗ್ನ ಅಂತ. ಎನರ್ಜಿ ಸೂಪರ್ ಆಗಿತ್ತು. ಹ್ಯಾಟ್ಸ್ ಆಫ್ ಟು ಕೊರಿಯೋಗ್ರಾಫರ್, ಸೂಪರ್. ರಮೇಶ್ ಸರ್, ಟೆರ್ರಿಫಿಕ್. ಫಸ್ಟ್ ಟೆರಿಫಿಕ್ ನಿಮಗೆ, ಸೆಕೆಂಡ್ ಟೆರಿಫಿಕ್ ಸಂತೋಷ್ಗೆ, ಥರ್ಡ್ ಟೆರಿಫಿಕ್ ಶಶಾಂಕ್ಗೆ. ಏನ್ ಕಾಂಬೋರಿ ಇದು, ವಾವ್. ಅದೇನಾಯ್ತಂದ್ರೆ ಸಾಂಗ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಆಡಿಯನ್ಸ್ ಕೆಲವು ಸಾಂಗ್ಸ್ಗೆ ಚಪ್ಪಾಳೆ ತರ್ತಾರೆ, ಕೆಲವು ಬಿಸಿಲು ಹೊಡಿತಾರೆ, ಕೆಲವುದಕ್ಕೆ ಕುರ್ಚಿ ಮೇಲೆ ನಿಂತು ಕುರ್ಚಿನ ಹೊಡೆದಾಕಿ ಹುಚ್ಚೆಬ್ಬಿಸ್ಬಿಡ್ತೀರ. ಆ ಹುಚ್ಚೆಬ್ಸುವಂತ ಎನರ್ಜಿ ಇದೆಯಲ್ಲ, ದಟ್ ಇಸ್ ಆ ಥರ ಒಂದು ಕನೆಕ್ಷನ್ ಸಿಗಬೇಕು. ದಟ್ ವಾಸ್ ದೇರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾನೊಂದು ವಿಷಯ ಹೇಳಬೇಕು. ಪ್ಲೀಸ್ ಹೇಳು. ಅಲ್ಲಿ ಹೋದ್ವಿ ಲೊಕೇಶನ್ ಅಲ್ಲಿ, ಫುಲ್ ಮೇಲೆ ಹತ್ತಿಸ್ಬಿಟ್ರು. ನಾನು ಕೇಳ್ತಿದ್ದೀನಿ, ಸರ್ ಮುಗ್ದಿಲ್ವಾ ಸರ್? ಇಲ್ಲ ಮತ್ತೆ ಹೋಗ್ಬೇಕು, ಮೇಲೆ ತುದಿಗೆ ಹೋಗ್ಬಿಡೋಣ ಅಂತ. ಅದು ಪ್ಲಾಟ್ಫಾರ್ಮು ಫ್ಲಾಟ್ ಆಗಿರ್ಲಿಲ್ಲ, ಫುಲ್ ಪೀಕ್ ಇತ್ತು. ಕೆಳಗಡೆ ನೋಡಿದ್ರೆ ಫುಲ್ ಪ್ರಪಾತ. ಇಲ್ಲ ಮೇಡಮ್, ಇದಕ್ಕೆ ಮೇನ್ ಕಾರಣ ಡ್ರೋನ್ ಆಪರೇಟರ್. ಡ್ರೋನ್ ಸರ್, ಡ್ರೋನ್. ಅವನಿಲ್ಲ ಅಂದಿದ್ರೆ ಇದಿಷ್ಟು ಶಾರ್ಟ್ಸ್ ತೆಗಿಯಕ್ ಆಗ್ತದೆ. ಯಾಕಂದ್ರೆ ಪಾಪ ಹುಡುಗಿನ ಹಚ್ಚಿದ್ವಿ, ಅವಳಿಗೆ ತುಂಬಾ ಧೈರ್ಯ, ಗುಂಡಿಗೆ ಧೈರ್ಯ. ಡ್ರೋನ್ ಹೆಸರು ಹೇಳಿ ಮಾಸ್ಟರ್. ಗೌತಮ್. ದಯವಿಟ್ಟು ಅವರು ಡ್ರೋನ್ ಗೌತಮ್ ಅವ್ರನ್ನ ನಾನು ವೇದಿಕೆ ಮೇಲೆ ಆಕ್ಚುಲಿ ಕರಿತೀನಿ, ಬನ್ನಿ ಪ್ಲೀಸ್. ಇವತ್ತು ಮಹಾನಟಿ ಹಾಡುಗಳಲ್ಲಿ ಅಮೇಸಿಂಗ್ ವಿಜುವಲ್ಸ್ ಇತ್ತು. ಅದು ಜಿಮ್ಮಿ, ಕ್ರೇನು, ಆ ತರ ಶಾಟ್ಗಳೆಲ್ಲ ನಾವು ನೋಡ್ತಾ ಇದ್ವಲ್ಲ, ಅಷ್ಟೂ ಶಾಟ್ಗಳು ಜಿಮ್ಮಿಯಲ್ಲೂ ತೆಗ್ದಿಲ್ಲ, ನಾವು ಕ್ರೇನಲ್ಲೂ ತೆಗ್ದಿಲ್ಲ. ಎಲ್ಲ ಮಾಡಿದ್ದು ನಮ್ಮ ಡ್ರೋನ್ ಗೌತಮ್ ಅವರ ಮ್ಯಾಜಿಕ್. ಅದು ಒಂದು ಡ್ರೋನ್ ಅಲ್ಲಿ ಅಷ್ಟು ರಿಚ್ ಆಗಿ ನಮಗೆ ವಿಜುವಲ್ಸ್ ಕೊಟ್ಟಿದ್ದು ನಮ್ಮ ಗೌತಮ್. ಅದು ಬೆಳಿಗ್ಗೆ ಒಂದು ಶೂಟ್ ಇರುತ್ತೆ, ಮಧ್ಯಾಹ್ನ ಒಂದು ಶೂಟ್ ಇರುತ್ತೆ, ರಾತ್ರಿ ಒಂದು ಶೂಟ್ ಇರುತ್ತೆ. ಅಷ್ಟು ಅದ್ಭುತವಾಗಿ 10 ಹಾಡುಗಳಿಗೆ ಒಂದು ಅದ್ಭುತವಾದಂಥ ಮ್ಯಾಜಿಕಲ್ ಟಚ್ ಅನ್ನ ಕೊಟ್ಟಿರೋದೇ ನಮ್ಮ ಡ್ರೋನ್ ಗೌತಮ್ ಅವರು. ಗೌತಮ್ ಸೂಪರ್. ಈಗ ಸ್ಟಾರ್ ರಿವ್ಯೂಸ್ ನೋಡೋಣ. ಇಟ್ ಈಸ್ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಕಂಗ್ರ್ಯಾಚುಲೇಷನ್, ಸೂಪರ್ ಆಗಿ ಡಾನ್ಸ್ ಮಾಡಿದ್ರೆ ಬ್ಲಾಕ್ ಬಾಸ್ಟರ್ ಬಂದಿದೆ. ಈ ಸಾಂಗ್ ಪವರ್ ಅಂತದ್ದು, ಕುಂತ ಜಾಗದಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ. ಇವತ್ತು 4 ಜನ ಕೊರಿಯೋಗ್ರಾಫರ್ಸ್ ಬಂದಿದ್ದಾರೆ. ನಿಶ್ವಿಕ ಅದ್ಭುತವಾದಂಥ ಡಾನ್ಸರ್, ಅವ್ರು ಕೂತ ಜಾಗದಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ. ನಾವ್ ಯಾಕೆ ಸುಂಟರ ಗಾಳಿ 2 ಸ್ಟೆಪ್
ನಿಶ್ವಿಕಾಗೆ ಬರ್ಲಿ ಚಪ್ಪಾಳೆ. ಸುಸ್ತು ನಿಮಗಲ್ಲ, ನೋಡೋ ನಮಗಾಯ್ತು. ಎಲ್ಲಿಂದ ತಗೊಂಬರ್ತಾರೆ ಇಷ್ಟೊಂದು ಎನರ್ಜಿ? ಬರ್ಲಿ ವಿಸಿಲ್ಸ್. ಥ್ಯಾಂಕ್ ಯು ನಿಶ್ವಿಕಾ, ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಸಾಂಗ್ ಶೂಟ್ ಸುತ್ತಲ್ಲಿ ಬರ್ತಾ ಇರುವಂತಹ ಮುಂದಿನ ನಟಿ, ಮುದ್ದು ಮಾತಿನ ಬೆಡಗಿ, ಮೈಸೂರಿನ ಹುಡುಗಿ ರಿಯಾ ಬದ್ರೆ. ಏನ ಎಕ್ಸ್ಪ್ರೆಷನ್, ತುಟಿ ಕಚ್ಚಿದ್ದೇನು, ಅದೇ ಹೆಂಗೆ ಇದು? ಅದು ಗೊತ್ತಿಲ್ಲ ಮ್ಯಾಮ್, ಸರ್ ಹೇಳ್ಕೊಡ್ತಾ ಹೋದ್ರು ನಾನು ಮಾಡ್ತಾ ಹೋದೆ. ಓ, ಏನ್ ಅಭಿಮಾನಿಗಳು ವಿಸಿಲ್ ಕಡಿಮೆ ಹೊಡಿತಿದಾರ ನಿಮ್ ಡಾನ್ಸ್. ಥ್ಯಾಂಕ್ ಯು. ಬಟ್ ಇದಕ್ಕಿಂತ ಮುಂಚೆ ನೀವು ಈ ತರ ಸಾಂಗ್ ಎಲ್ಲ ಡಾನ್ಸ್ ಮಾಡಿದಿರಾ? ಇಲ್ಲ ಮ್ಯಾಮ್, ಓ, ಡಾನ್ಸೇ ಫಸ್ಟ್ ಟೈಮ್. ಅಂದ್ರೆ ಸ್ವಾತಿ ಮತ್ತೆ ನಮ್ಮ ಹಳೆ ಹನಿ ಇಲ್ಲೇ ಮಾಡಿದ್ದು. ಅದಾದ್ಮೇಲೆ ಇದು ಫಸ್ಟ್ ಐ ಥಾಟ್ ಸಾಂಗ್ ರೌಂಡ್ ಅಂತ ಹೇಳಿದಾಗ ದಿಲ್ ಗಿವ್ ಸಮ್ ಸ್ಲೋ ಸಾಂಗ್, ಬರೀ ಲಿಪ್ ಸಿಂಕ್ ಮಾಡೋದು ಏನೋ ಅಲ್ಲ ಆ ಥರ. ಬಟ್ ದೆನ್ ಈ ಸಾಂಗ್ ಕೊಟ್ಟರೆ ಐ ವಾಸ್ ಲೈಕ್ ಅಯ್ಯಯ್ಯೋ, ನಾನು ಬರೀ ಸ್ಕೂಲಲ್ಲಿ ಏಂಜಲ್ ಥರ ಹಿಂಗೆ ಅಷ್ಟೇ ಮಾಡಿರೋದು ನಾನು. ಇಲ್ಲಿ ಐಟಮ್ ಸಾಂಗ್ ಕೊಟ್ಬಿಟ್ರು, ಐ ವಾಸ್ ಲೈಕ್ ಅಯ್ಯೋ ಡಾನ್ಸೇ ಬರಲ್ಲ. ಬಟ್ ಆ್ಯಂಡ್ ಐ ವಾಸ್ ಸೋ ಸಿಕ್ ಅದರ ಮೇಲೆ. ಸೊ ಐ ವಾಸ್ ಲೈಕ್ ಓಕೆ ಇಟ್ಸ್ ಓಕೆ, ವಾಟ್ ಎವರ್ ಹ್ಯಾಪನ್ಸ್ ಮಾಡೋಣ ಅಂತ ಮಾಡಿಬಿಟ್ಟು. ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವ್ರ ಹತ್ರ ಕೇಳೋಣ. ಅಲ್ಲ, ಅವರೇ ಹೇಳ್ಬಿಟ್ರಲ್ಲ ಕಮೆಂಟ್ಸ್, ನನಗೆ ಡ್ಯಾನ್ಸ್ ಬರಲ್ಲ, ನನಗೆ ಹುಷಾರಿರ್ಲಿಲ್ಲ, ನಾನು ಪ್ರಿಪೇರ್ ಆಗಿರ್ಲಿಲ್ಲ, ಅದಷ್ಟು ಕಾಣಿಸ್ತಾ ಇತ್ತು. ಬಟ್ ಅದನ್ನಷ್ಟು ಕವರ್ ಅಪ್ ಮಾಡಿ ಮೋಹನ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ. ನಮ್ಗೆ ಗೊತ್ತಾಗುತ್ತೆ ಮಗ, ಬಟ್ ಸ್ಟಿಲ್ ಸಖತ್ ಮ್ಯಾನೇಜ್ ಮಾಡಿದೀಯ ಮಾತ್ರ. ಇನ್ನೊಂದು ಚೂರು ನೀವು ಅದನ್ನ ಎಂಜಾಯ್ ಮಾಡ್ಕೊಂಡು ಇನ್ನೊಂದು ಚೂರು ಎನರ್ಜಿ ಹಾಕ್ಬಿಟ್ಟಿದ್ರೆ ಅದು ತುಂಬಾ ಅದ್ಭುತವಾಗಿ ಕಾಣಿಸಿರೋದು. ಸೊ ವೆರಿ feeling uncomfortable like this kind of a song or these expressions and things? It is definitely not my style or like my personality. So it was full different agittu, but I really tried. Okay. ಈ ಸ್ಲೋ ಸಾಂಗ್ಸ್ ಹೇಳಿದ್ರೆ ಗೊತ್ತಾ, ಲವ್ ಸಾಂಗ್ಸ್, ಅದು ಎಲ್ಲ ಫಿಲಮಲ್ಲೂ ಸಿಗುತ್ತೆ. ಇದು ಸಿಗಲ್ಲ, ಈ ತರ ಪೆಪ್ಪಿ ನಂಬರ್ಸು, ಡ್ಯಾನ್ಸ್ ನಂಬರ್ಸು. ಸೊ ನೆಕ್ಸ್ಟ್ ಟೈಮ್ ಈ ತರ ಸಿಕ್ಕಿದಾಗ ಮೈಂಡ್ ಫ್ರೀ ಇಟ್ಕೊಳ್ಳಿ. Yes sir. ಓಕೆ ಪ್ರಿಯಾ? Yes ma'am. ನಮ್ಮ ಹೆಬ್ಬುಲಿ ಹತ್ರ ಕೇಳೋಣ, ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ. 3.5. 3.5. Thank you sir. ಪ್ರೇಮಾ ಮ್ಯಾಮ್? 4 points. Thank you ma'am.
ಯಶ್ವಿಕಾ 4 ಓಕೆ 4 3.5 ಗುಡ್ ಲಕ್. ಥ್ಯಾಂಕ್ ಯು ರಿಯಾ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ವಿಭಿನ್ನವಾದ ಪ್ರಯೋಗಗಳು ಕಾಲದಿಂದ ಕಾಲಕ್ಕೆ ನಡೀತಾನೇ ಬಂದಿದೆ. ಈ ತರಹದ ಪ್ರಯೋಗಗಳಿಗೆ ಯಾವಾಗ್ಲೂ ಮುಂದಾಗಿರೋದು ನಮ್ಮ ರಿಷಬ್ ಶೆಟ್ಟಿ ಅವರು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಣದ ಶಿವಮ್ಮ ಚಿತ್ರ. ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡನ್ನ, ಹೆಣ್ಣನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಪಾತ್ರ ಇದು. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಶಿವಮ್ಮ ಚಿತ್ರ ತಂಡ. ಆಕ್ಚುಲಿ ಶಿವಮ್ಮ ಚಿತ್ರದ ನಾಯಕ ನಟಿ ಈ ನಮ್ಮ ಶಿವಮ್ಮ. ಬರ್ಲಿ ಚಪ್ಪಾಳೆ ಅವರಿಗೆ. ಶಿವಮ್ಮ, ಏನ್ ಎಲ್ಲ ಕಡೆ ಮಿಂಚ್ತಾ ಇದ್ದೀರಾ ನೀವು? ಥ್ಯಾಂಕ್ಸ್ ಸೋ ಮಚ್. ಅಂದ್ರೆ ಶಿವಮ್ಮ ಅವರಿಗೆ ಆಕ್ಟಿಂಗ್ ನ ಯಾವ ಹಿನ್ನೆಲೆ ಇಲ್ಲ. ಅವ್ರು ಯಾವುದೋ ಒಂದು ಹಳ್ಳಿಯ ಒಂದು ಪುಟ್ಟ ಗ್ರಾಮದಿಂದ ಬಂದಂತ ಒಂದು ಅದ್ಭುತವಾದಂತಹ ಪ್ರತಿಭೆ. ಬಟ್ ಇವರನ್ನ ಒಂದು ಮುಖ್ಯ ಪಾತ್ರದಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ತಂಡಕ್ಕೆ ಐಡಿಯಾ ಬರುತ್ತೆ. ಆ ಡೈರೆಕ್ಟರ್ಗೆ ಒಂದು ದೊಡ್ಡ ಚಪ್ಪಾಳೆನಪ್ಪ. ಜಯಶಂಕರ್ ಸರ್ ಇವರನ್ನ ಆಯ್ಕೆ ಮಾಡಿದ್ ಹೇಗೆ? ಅಂಡ್ ಇವರ ಜೊತೆಗೆ ಒಂದು ಇಡೀ ಗ್ರಾಮನೇ ಈ ಸಿನಿಮಾದಲ್ಲಿ ಅಭಿನಯಿಸಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಅಂದ್ರೆ ಯೂಶಲಿ ಈ ಮೈನ್ ಸ್ಟ್ರೀಮ್ ಸಿನಿಮಾಗೆಲ್ಲ ಆಡಿಷನ್ ಅಂತ ಕಾಲ್ ಫಾರ್ ಮಾಡಿದಾಗ ಆಡಿಷನ್ಸ್ ಕೊಡಕ್ ಬರ್ತಾರೆ ಆಕ್ಟಿಂಗ್ ಆಸ್ಪಿರೆಂಟ್ಸ್ ಎಲ್ಲ. ಬಟ್ ಈ ಪ್ರೋಸೆಸ್ ಅಲ್ಲಿ ನಾವು ಆ ಹಳ್ಳಿಗೆ ಹೋಗಿ ನಾವು ಪ್ರತಿ ಮನೆಗೂ ಹೋಗಿ ನಾವು ಇಂಥವ್ರು ಈ ತರ ಸಿನಿಮಾ ಮಾಡಕ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದಷ್ಟು ಟ್ಯಾಲೆಂಟ್ಸ್ ನ ಹುಡುಕಿ ಅವ್ರ ಕೈಯಲ್ಲಿ ಆಕ್ಟಿಂಗ್ ಮಾಡಿಸ್ತಾವ್. ಅದೇ ಪ್ರೋಸೆಸ್ ಅಲ್ಲೇ ಇವರಿಬ್ರು ಸಿಕ್ಕಿದ್ರು. ಊರಲ್ಲಿ ಯಾರನ್ನೇ ಕೇಳಿದ್ರು ಚೆಟ್ಟಿ ಚೆನ್ನಪ್ಪ ಅಂತ ಒಬ್ರು ಇದ್ದಾರೆ, ಅವ್ರ ಹೆಂಡತಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಇವ್ರ ಗಂಡ ಅವರು. ಸೊ ಇವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಇವ್ರ ಇಂಟೋನೇಷನ್ಸ್ ನೋಡಿ ಇವ್ರು ನಮ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಹತ್ರ ಆಗಿದ್ರು. ಅವಾಗ ನೀವು ಆಕ್ಟಿಂಗ್ ಮಾಡ್ತೀರಾ ಅಂತ ಕೇಳಿದೆ, ಒಂದೆರಡು ಸೀನ್ ಕೊಟ್ಟೆ. ಇವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಅಲ್ಲೇ ಸೆಲೆಕ್ಟ್ ಆದ್ರು. ಈಗ ನಂದೊಂದು ಪ್ರಶ್ನೆ. ಜಯಶಂಕರ್ ಸರ್ ಫಸ್ಟ್ ಕ್ಯಾಮ್ರಾ ಇಡ್ತಾರೆ, ಓಕೆ ಮೇಡಮ್, ಆಕ್ಷನ್ ಅಂತ ಹೇಳಿದ ತಕ್ಷಣ ಏನ್ ತಲೆಯಲ್ಲಿ ಏನ್ ಬಂತು ನಿಮ್ಗೆ? ಆಕ್ಷನ್ ಅಂದ್ರೆ ನಾವು ಸುಮ್ಮನೆ ಕುಂದಿರ್ತಿದ್ವಿ ಅಲ್ಲೇ. ನಮ್ಗೇನು ಗೊತ್ತಿರ್ಲಿಲ್ಲ ಮೇಡಮ್. ಆಮೇಲೆ ಹೆಂಗ್ ಕಲ್ತ್ರಿ ಅಮ್ಮ ನೀವು? ಆಮೇಲೆ ಅಂತ ಏನಂಟಿ ಮತ್ತೊಮ್ಮೆ ಮಾಡ್ಬೇಕಾತಲ್ಲ ಕ್ಯಾಮ್ರಾದಾರ ಆಕ್ಷನ್ ಅಂದ್ಗುಟ್ಲೆ ನೀವು ಮಾತಾಡಕ್ ಶುರು ಮಾಡ್ರಿ ಅಂದ್ರೆ ಆತರ ನೀವು ಆಕ್ಷನ್ ಅಂದ್ಗುಟ್ಲೆ ಮಾತಾಡಕತ್ತಿದ್ರೆ ನಮ್ಗೆ ಅದ ನೆನಪ. ಮತ್ತೆ ನಾನು ಆಡಕ ಕುಣಿಯಕಂದ್ರೆ ಬರಾಗಲ್ಲ. ಆಗ ಹಳ್ಳಿ ಭಾಷಾದಾಗ ಅಣ್ಣ ತಂಗಿ ಪಿಕ್ಚರ್ ನೋಡಿದ್ರಿ ನಾನು. ಆ ತರ ಕಷ್ಟದ ಪಾಠ ಕೊಟ್ರ ನಾ ಮಾಡ್ತೀನಿ ಅಂದ್ರಿ. ಯಪ್ಪ ಇವೆಲ್ಲ ಜೀ ಕನ್ನಡ ಪಾಕಡ ನೋಡಲ್ಲ ಲಮಣಿ ಹನುಮಂತ ಹೋಗಿ ಅಲ್ಲಿ ಮಠ ಹೋಗಿ ಆಗ್ಯಾನ ನಮ್ಮನಿ ಅಂತ ಕರ್ಕೊಂಡು ಹೋಗಿ ನೋಡ ಮತ್ತೆ ನಾವು ಸಿನಿಮಾ ಮಾಡ್ತೀವಿ ಅಂತಿದ್ರಿ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಮುದ್ದು ನೀವು. ಈಗ ಶಿವಮ್ಮ ಚಿತ್ರದ ಟ್ರೈಲರ್ ನೋಡೋಣ. ಬರ್ಲಿ ಟ್ರೈಲರ್. ಸೋಮನವರು ಅಂದ್ರೆ ಏನು ಅನ್ನೋದನ್ನ ನೀವು ತೋರಿಸ್ಬೇಕಾಗಿದೆ. ಆಯ್ತಾ? ಎಸ್ ಮಾಡ. ನನ್ನ ಗಂಡ ಮಕ್ಕೊಂಡೊಮ್ಮೆ ಯಾಕೆ ಹೇಳ್ತಿದ್ದಿಲ್ಲ, ಎಣ ಆಗ್ಬಿಟ್ಟಿದ್ದ, ಮುಂದಕ್ಕೆ ಹೋಗಕ್ಕ ಬರ್ತಿದ್ದಿಲ್ಲ. ಇದನ್ನ ಕುಡಿದ ನಂತರನ ಆರಾಮಾಗ್ಯಾರಿ. ಸೇಕ್ ಕುಡಿಯಕತ್ತಿಂದೆ ಮಂಜಕ್ಕ ಹಿಂಗಿದ್ದಾರೆ ಹೀಗಾಗ್ಯಾರ ನೋಡ. ಅಲ್ಲ ಇರಮ್ಮರ ಮಕ್ಕಳ ಆಗದವ್ರಿಗೆ ಮಕ್ಕಳಾಗ ನೋಡ್ರಿ. ಇದ್ರ ಎಲ್ಲರೂ ಚಪ್ಪಲಿ ಹೊಡಿಸಿ ಅಂತ ಕುಂತಿದ್ದಿ ಇಲ್ಲಿ. ನಾವು ಚಪ್ಪಲಿ ಹೊಡಿಯೋದಲ್ಲ. ಸತ್ತಾಗ 4 ಜನ ಕಲಿತಾರ ನಮ್ಗೆ ಹೊರಕ. ನಿನಗಿಬ್ಬರನ್ನ ಕಲ್ಸೋದಾಗಲ್ಲ ಜನ. ಸೂಪರ್ ಸೂಪರ್ ಸೂಪರ್. ಅಂದ್ರೆ ಇಂಥ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ಈ ತರ ಒಂದು ತಂಡವನ್ನ ಕಟ್ಟಿ ಈ ರೀತಿ ಒಂದು ಸಿನಿಮಾನ ಮಾಡಿ ಕನ್ನಡಿಗರಿಗಾಗಿ ಒಂದು ಸದಭಿರುಚಿಯ ಚಿತ್ರವನ್ನ ಕೊಡ್ತಾ ಇರೋಂತಹ ನಮ್ಮೆಲ್ಲರ ಪ್ರೀತಿಯ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವ್ರಿಗೆ ಬರ್ರಿ ಚಪ್ಪಾಳೆ. ಇದರ ಜೊತೆಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಈಸ್ ವೆರಿ ಬ್ಯುಸಿ ಶೂಟಿಂಗ್ ಫಾರ್ ಕಾಂತಾರ 2. ಬಟ್ ಅವ್ರ ಹೆಸರೇ ಡಿವೈನ್ ಸ್ಟಾರ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಇವತ್ತೊಂದು ಡಿವೈನ್ ಮೂಮೆಂಟ್ ಕಾದಿದೆ. ಅ ಸ್ಪೆಷಲ್ ಸರ್ಪ್ರೈಸ್ ವೆಲ್ಕಮ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಹಲೋ
ಹಲೋ ನಮಸ್ಕಾರ ಶೆಟ್ರೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಶೆಟ್ರೆ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಪ್ರೇಮ ಮ್ಯಾಮ್ ನಮಸ್ತೆ. ಗೆಳೆತನದ ಪರಾಕಾಷ್ಠೆ, ಯಶಸ್ಸಿನ ಪರಾಕಾಷ್ಠೆ. ಮಹಾನಟಿ ಕಾರ್ಯಕ್ರಮದಲ್ಲಿ ಎರೆಹಂಚಿನಾಳದ ಒಂದು ಮಹಾನಟಿಯನ್ನು ಕೂಡ ಕರ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪಳ ಜಿಲ್ಲೆಯ ಒಂದು ಎರೆಹಂಚಿನಾಳ ಅನ್ನೋಂಥ ಒಂದು ಗ್ರಾಮದಿಂದ ಆ ಗ್ರಾಮಸ್ಥರೇ ಸೇರ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಶಿವಮ್ಮ ಎರೆಹಂಚಿನಾಳ. ಸ್ಪೆಷಲಿ ಝೀಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು, ಯಾಕಂದ್ರೆ ಇಂಥ ಒಂದು ಕಲಾವಿದರಿಗೆ ಅಲ್ಲೊಂದು ಸ್ಟೇಜ್ ನ ಅವಕಾಶ ಮಾಡಿಕೊಟ್ಟಿದ್ದೆ ತುಂಬಾ ಖುಷಿ ಆಗ್ತಿದೆ ನನಗಂತೂ. ತುಂಬಾ ನನ್ನ ಪ್ರೊಡಕ್ಷನ್ ಅಲ್ಲಿ ಈ ಸಿನಿಮಾ ಮಾಡಿರೋದು ತುಂಬಾ ಹೆಮ್ಮೆ. ಒಂದು ಕನ್ನಡದ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ಒಂದು ಬುಸಾನ್ ಅಂತ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ವಿನ್ ಆಗಿ ಬಂದಿದೆ. ಅದ್ರ ಜೊತೆಗೆ 4 ಫೆಸ್ಟಿವಲ್ಗಳಲ್ಲಿ ಅವಾರ್ಡ್ ಅನ್ನು ಗೆದ್ದು 17 ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಪ್ರೀಮಿಯರ್ ಆಗಿ ಬಂದಿದೆ. ಶಿವಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆ, ಯಾಕಂತಂದ್ರೆ ಇಲ್ಲಿಂದ ದೇಶ ವಿದೇಶಗಳನ್ನ ಸುತ್ತಿ ಈಗ ವಾಪಸ್ ಮರಳಿ ಗೂಡಿಗೆ ಅಂತಂದಂಗೆ ಮತ್ತೆ ಕರ್ನಾಟಕದಲ್ಲಿ ಇಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಸಿನಿಮಾ. ಸೊ ತುಂಬಾ ಖುಷಿ ಇದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಜೈಶಂಕರ್, ನಮ್ಮ ನಿರ್ದೇಶಕರು. ಅವರು ಕೂಡ ಎರೆಹಂಚಿನಾಳದವ್ರೆ. ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾದ ಯಶಸ್ಸು ಇಲ್ಲಿವರೆಗಿನ ತಲುಪಿರೋ ಎಲ್ಲಾ ರೀತಿ ನೀತಿಗಳು ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೂಪರ್. ಮಹಾನಟಿ ಕಾರ್ಯಕ್ರಮದ ಪರವಾಗಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಬಿಗ್ 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 ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಮಹಾನಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತ ಎಲ್ಲ ಕಲಾವಿದರಿಗೆ ಆಲ್ ದಿ ಬೆಸ್ಟ್. ಐ ಹೋಪ್ ಕನ್ನಡ ಚಿತ್ರರಂಗದಲ್ಲಿ ನೀವೆಲ್ಲರೂ ಅದ್ಭುತ ಕಲಾವಿದರಾಗಿ ಅವಕಾಶಗಳು ಸಿಕ್ಕಿ ನೀವೆಲ್ಲರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಡುವ ಹಾಗೆ ನಿಮ್ಗೆ ಆ ದೇವರ ಆಶೀರ್ವಾದ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಅಂಡ್ ಜಡ್ಜಸ್ಗಳನ್ನ ಜಾಸ್ತಿ ಮಾತಾಡ್ಸಕ್ಕೆ ಆಗಿಲ್ಲ. ಎಲ್ಲ ಹೇಗಿದ್ದಾರೆ, ಏನ್ ಕತೆ ಅಂತ ಏನು ಹೇಳಲೇ ಇಲ್ವಲ್ಲ. ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್. ವಾಪಸ್ ಸಿಗಕ್ಕಾಗ್ಲಿಲ್ಲ. ಇರ್ಲಿ ಯಶಸ್ಸಿನ ಪರಾಕಾಷ್ಠೆ. ಇದು ಸಿನಿಮಾ ಖಂಡಿತವಾಗ್ಲೂ ಯಶಸ್ಸು ಕೀರ್ತಿ ಎರಡರ ಪರಾಕಾಷ್ಠೆ ಆಗುತ್ತೆ. ಯಾಕಂದ್ರೆ ರಿಷಬ್ದು ಡೈರೆಕ್ಷನ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿನಲ್ಲಿ ನನಗೆ ಗೊತ್ತಿರಂಗ್ ಆಲ್ಮೋಸ್ಟ್ 100% ಸಕ್ಸಸ್ ರೇಟ್ ಇರೋದು ಇವ್ರಿಗೆ ಅಂತಾನೆ ಅನ್ಸುತ್ತೆ ನನಗೆ. ಬ್ರದರ್ ನಿಮ್ದು 100% ಸ್ಟ್ರೈಕ್ ರೇಟ್ ಇರೋದು. ಇಲ್ಲಿ ಒಂದು ಸ್ಟ್ರೈಕ್ ನಾನ್ ಸ್ಟ್ರೈಕರ್ ತರ ಇರೋಣ, ಏನ್ ತೊಂದ್ರೆ ಇಲ್ಲ ನನಗೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆದ ತಕ್ಷಣ ನಿಮ್ ತಾಯಿ ಅವ್ರಿಗೆ ಸಿನಿಮಾ ತೋರಿಸ್ಬೇಕಂತ ನನ್ನ ರಿಕ್ವೆಸ್ಟ್. ಶೋರ್, ಮೈ ಪ್ಲೇಷರ್. ನಾನು ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ. ಬಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ ಶೋಗ್ ಬಂದು ಇವ್ರಿಗೆಲ್ಲ ವಿಶ್ ಮಾಡಿದಕ್ಕೆ ಥ್ಯಾಂಕ್ ಯು ರಿಷಬ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಥ್ಯಾಂಕ್ ಯು. ನಾನು ನೇರ ಬರ್ಬೇಕಾಗಿತ್ತು, ನನ್ನ ಶೂಟಿಂಗ್ ಕಾರಣದಿಂದ ಬರಕ್ಕಾಗ್ಲಿಲ್ಲ. ಇಲ್ಲಾಂದ್ರೆ ಸಿ ಒಂಥರ ನಮ್ದು ತವ್ರ ಮನೆ ಇದ್ದಂಗೆ ಅವಾಗ ಬರ್ತಾನೆ ಇದ್ದೆ ನಾನು. ಸೊ ಈ ಸಲ ನನಗೆ ಮಿಸ್ ಆಯ್ತು. ಸೋ ಸ್ವೀಟ್. ಪ್ರೇಮ ಮ್ಯಾಮ್ ಇದ್ದಾರೆ ರಿಷಬ್ ಸರ್ ನಮ್ ಜೊತೆ. ನಮಸ್ಕಾರ. ನಮಸ್ತೆ ಮ್ಯಾಮ್, ಹೇಗಿದ್ದೀರಿ? ಐ ಆಮ್ ಗುಡ್, ನೀವ್ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ದೊಡ್ಡ ಅಭಿಮಾನಿ ನಾನು. ನಾನು ನಿಮ್ಮ ದೊಡ್ಡ ಅಭಿಮಾನಿ. ನಿಮ್ ಕಾಂತಾರ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಸಲ ಕರಿಮಣಿ ಮಾಲೀಕಗೆ ಒಂದು ರೀಲ್ಸ್ ಮಾಡ್ಲಿಲ್ಲ, ಅದು ಬಿಟ್ರೆ ಎಲ್ಲ ರೀಲ್ಸ್ ನೋಡಿದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಾಂತಾರ ಸೆಕೆಂಡ್ಗೆ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನೀವು ಟಿವಿಲೇ ಕೂತ್ಬಿಡ್ಬೇಡಿ, ಇನ್ನು ಹೆಚ್ಚೆಚ್ಚು ಸಿನಿಮಾ ಆಕ್ಟ್ ಮಾಡ್ಬೇಕು ನೀವು. ಶ್ಯೂರ್. ಒಳ್ಳೆ ಕತೆ ಬಂತು ಅಂದ್ರೆ ಖಂಡಿತ ಮಾಡ್ತೀನಿ. ನಿಶ್ವಿಕಾ, ನಿಮ್ಮ ಬೆಸ್ಟ್ ವಿಶಸ್. ಎಸ್ ರಿಷಬ್ ಸರ್, ನೀವು ಯಾವುದೇ ಸಿನಿಮಾ ಡೈರೆಕ್ಟ್ ಅಥವಾ ಆಕ್ಟ್ ಮಾಡ್ಲಿ ಫುಲ್ ಗುಡ್ ಇಂಟೆನ್ಷನ್ ಅಂತ ಮಾಡ್ತೀರಾ. ಸೊ ಅದು ಜನಕ್ಕೆ 100% ರೀಚ್ ಆಗುತ್ತೆ. ಸೊ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಂಥ ಒಂದು ಪ್ರತಿಭೆ ಇದೆ ಅಂತ. ಸೊ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ ನಮ್ಮ ಇಂಡಸ್ಟ್ರಿ ಅವರು ಅಂತ. ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಹಾರ್ಡ್ ವರ್ಕ್ ನಮ್ಮ ಇಂಡಸ್ಟ್ರಿನ ಬೆಳೆಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ನಮ್ಮ ರಮೇಶ್ ಅರವಿಂದ್ ಸರ್. ಹಾಯ್ ರಿಷಬ್. ಹಾಯ್ ಸರ್. ಕಂಗ್ರ್ಯಾಚುಲೇಷನ್ಸ್. ಬಹಳ ಚೆನ್ನಾಗಿದೆ ಟ್ರೈಲರು. ಓಕೆ, ಟು ಶಿವಮ್ಮ, ಕಾಂತಾರ 2 ನೀವು ಮಾಡುವಂತ ಪ್ರತಿಯೊಂದು ಪ್ರಯತ್ನಕ್ಕೂ ಶುಭವಾಗಲಿ ರಿಷಬ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಸರ್. ರಿಷಬ್ ಸರ್, ಒಂದ್ ಸ್ಮಾಲ್ ರಿಕ್ವೆಸ್ಟ್. ಪಾಪ ಈ ತರ ಒಂದು ಅವಕಾಶ ನಮ್ ನಟಿಯರಿಗೆ ಸಿಗುತ್ತೋ ಇಲ್ವೋ, ಅವ್ರೆಲ್ಲರೂ ಒಂದು ಹಾಯ್ ಅಂತ ಹೇಳ್ತಾರೆ, ನೀವು ಅವ್ರಿಗೆ ಹಾಯ್ ಹೇಳ್ಬಿಡಿ ಸಾಕು. ಹಾಯ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ರಿಗೂ. More power to you. Let's hear it for Divine Star Rishabh Shetty. ಥ್ಯಾಂಕ್ ಯು ಸೋ ಮಚ್. ಸರ್, ಆಲ್ರೆಡಿ ಯಶಸ್ವಿ ಪ್ರದರ್ಶನಗಳನ್ನ ಕಾಣ್ತಾ ಇದೆ ನಮ್ಮ ಶಿವಮ್ಮ ಚಿತ್ರ. ಕಂಗ್ರ್ಯಾಚುಲೇಷನ್ಸ್ ನಮ್ಮ ಇಡೀ ತಂಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಒಳ್ಳೇದಾಗ್ಲಿ ಶಿವೋರೆ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಕಾರ್ಯಕ್ರಮದ ಪರವಾಗಿ ನಿಮ್ಗೆ ಒಂದು ಪುಟ್ಟ ಕಾಣಿಕೆ, ಅದನ್ನ ದಯವಿಟ್ಟು ಸ್ವೀಕರಿಸಿ ಪ್ಲೀಸ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು
ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಲೆಟ್ಸ್ ವೆಲ್ಕಮ್ ಮೂಡುಬಿದ್ರೆಯ ಮೇನ್ ಹುಡುಗಿ ಆರಾಧನಾ ಬಾದ್. ಯಾವಾಗ್ಲೂ ಪಟ 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 ಅಂತ ಮಾತಾಡ್ತಾರೆ. ಇವತ್ತು ಅಷ್ಟು ಸೈಲೆಂಟ್ ಆಗಿ ಆಕ್ಟ್ ಮಾಡಿ ಆ ಸಾಂಗ್ ಅಲ್ಲಿ ಥ್ಯಾಂಕ್ ಯು ಅನ್ನೋದನ್ನ ಅಷ್ಟು ಬ್ಯೂಟಿಫುಲ್ ಆಗಿದ್ರೆ. ವೆರಿ ನೈಸ್, ವೆರಿ ನೈಸ್. ಯಶ್ವಿಕಾ, ತುಂಬಾ ನೀಟಾಗಿತ್ತು ಸಾಂಗು. ಲೈಕ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್, ವಿಜುವಲ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ನಿಮ್ಮಿಬ್ರು ಮಧ್ಯೆ ಇದ್ದಿದ್ದು ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಲವ್ ಸಾಂಗ್. ಕೊರಿಯೋಗ್ರಫಿ ಕೂಡ ತುಂಬಾ ನೀಟಾಗಿತ್ತು. ಐ ರಿಯಲಿ ಎಂಜಾಯ್ಡ್ ಇಟ್ ಆರಾಧನಾ. ಯು ಡಿಡ್ ಅ ವೆರಿ ಗುಡ್ ಜಾಬ್. ಗುಡ್ ಲಕ್ ಟು ಯು. ಕ್ಯೂಟ್ ಆಕ್ಟಿಂಗ್ಗೆ ನಮ್ಮ ಜಡ್ಜಸ್ ಏನ್ ಸ್ಕೋರ್ಸ್ ಕೊಡ್ತಾರೆ? ತರುಣ್ ಸರ್ 3.5. ಪ್ರೇಮಾ ಮ್ಯಾಮ್ 4. 4. ನಿಶ್ವಿಕಾ 4. 4, 4, 3.5. ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಮಾಡ್ತಾ ಇರ್ಬೇಕು. ಓಕೆ, ಥ್ಯಾಂಕ್ ಯು ಆರಾಧನಾ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ.
ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸಾಂಗ್ ಶೂಟ್ ಸುತ್ತಲ್ಲಿ ಮತ್ತಷ್ಟು ಸಾಂಗ್ ಗಳನ್ನ ಮತ್ತಷ್ಟು ಲೊಕೇಶನ್ಸ್ ಗಳನ್ನ ನಾಳಿನ ಎಪಿಸೋಡ್ ಅಲ್ಲಿ ಕೂಡ ಎಂಜಾಯ್ ಮಾಡೋಣ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫೇರೆವರ್ ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ.